ಇವರು ಬಿದ್ರೆ ತುಪ್ಪದ ಕೊಳದಲ್ಲೇ ಬೀಳ್ಬೇಕು ಅಂತ ಚೆಲುವಿನ ಚಿತ್ತಾರ ಬಿಡಿಸಿ ವೇದಿಕೆ ಮೇಲೆ ಎಂಟ್ರಿ ಕೊಟ್ಟಂತ ಚಿತ್ರದುರ್ಗದ ಗಗನ. ಹಾಯ್ ಗಗನ. ಗಗನ, ಫೋಟೋ ಶೂಟ್ ಬಗ್ಗೆ ಒಂದು ವಿಡಿಯೋ ಇದೆ ನೋಡ್ರಪ್ಪ. ರಮೇಶ್ ಸರ್ ಏನೋ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಮೆಗಾ ಆಡಿಷನ್ ಆದ್ಮೇಲೆ ಫಸ್ಟ್ ಟಾಸ್ಕ್ ಇದು ಪೋರ್ಟ್ಫೋಲಿಯೋ ಮಾಡಿಸ್ಬೇಕು ಅಂತ. ಭುವನ್ ಸರಿ ಎಲ್ಲ ಟಿಪ್ಸು ಕೊಟ್ಟಿದ್ದಾರೆ. ಟೆಲಿಫೋನ್ ಬೂತ್ ಇದೆ, ಇಲ್ಲೇ ಹೋಗಿ ಮಾಡ್ತೀನಿ. ಹಲೋ ಫೋಟೋಗ್ರಾಫರ್, ನಂದೊಂದು ಫೋಟೋ ತೆಗೀರಿ ಪ್ಲೀಸ್. ಹೊರಗಡೆ ಬರ್ಬೇಕಾ? ಒಳಗಿದ್ರೆ ತೆಗಿಲ್ವಾ? ಡಿಫ್ರೆಂಟ್ ಆಗಿರ್ತೀನಿ ಬಿಡಿ, ಪರವಾಗಿಲ್ಲ ತೆಗೀರಿ. ಸ್ವಲ್ಪ ಚೆನ್ನಾಗಿ ತೆಗೀರಿ, ರಮೇಶ್ ಸರ್ ಎಲ್ಲ ನೋಡ್ತಾರೆ. ಓದಸ್ ಹೇಳ್ಕೊಡ್ಬೇಕು ನೀವು. ನನ್ನ ಫಸ್ಟ್ ಪೋರ್ಟ್ಫೋಲಿಯೋ ಇದು. ಟಚ್ಅಪ್ ಏನ್ ಕೇಳ್ತೀರಾ, ಮೇಕಪ್ ಏನ್ ಕೇಳ್ತೀರಾ, ಹೇರ್ ಸ್ಟೈಲಿಸ್ಟ್ ಏನ್ ಕೇಳ್ತೀರಾ, ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಚೆನ್ನಾಗಿದೆ. ಥ್ಯಾಂಕ್ ಯು. ಡನ್. ಸರ್ ಬರೀ ಇಲ್ಲೊಂದೇ ತೆಗ್ದಿರೋದು, ಇನ್ನು ತುಂಬಾ ಲೊಕೇಶನ್ಸ್ ಇದೆ ಇಲ್ಲಿ. ಎಲ್ಲರಿಗೂ ಒಂದೊಂದೇ ಥೀಮು, ಒಂದೊಂದೇ ಲೊಕೇಶನ್ ಅಂತ ಹೇಳಿರೋದು ಇವತ್ತು. ಹಂಗೆ ಸರ್, ಇನ್ನೊಂದು ಎರಡಾದ್ರೂ ತೆಗಿಬೋದಿತ್ತು. ಬನ್ನಿ ಸರ್, ತೆಗಿಬೋದಲ್ವಾ ಪ್ಲೀಸ್. ಇಲ್ಲಿ ತೆಗೆಸ್ಕೊಳ್ಳೋಣ. ಪ್ರೇಮಲೋಕ ನನ್ನ ಫೇವ್ರೆಟ್ ಮೂವಿ. ಒಂದೇ ಸರಿ ಎರಡೆರಡು ಲಡ್ಡು ಬಂದು ಬಾಯಿಗೆ ಬಿತ್ತು. ಒಂದು ಪ್ರೇಮ ಮೇಡಮ್, ಒಂದು ರವಿ ಸರ್. ನಾನು ಸ್ವಲ್ಪ ಪ್ರೇಮಲೋಕ ಹೀರೋಯಿನ್ ಥರನೇ ಇದ್ದೀನಲ್ವಾ ಸರ್? ಭುವನ್ ಸರ್ ನೀನೇ ಸಖತ್ ಟಿಪ್ಸ್ ಕೊಟ್ರು. ಒಳ್ಳೆ ಆಪರ್ಚುನಿಟಿ ಇದು ಮಾತ್ರ. ಅದರಲ್ಲೂ ರೆಡ್ ಕಾರ್ಪೆಟ್ ಮೇಲೆ ಓಡಾಡ್ಬಿಟ್ಟೆ. ಫಸ್ಟ್ ಟೈಮ್ ಇನ್ ಲೈಫ್ ಇದೇ ತರ ಇನ್ನು ಜಾಸ್ತಿ ರೆಡ್ ಕಾರ್ಪೆಟ್ ಮೇಲೆ ಓಡಾಡಂಗೆ ನಾನಾಗ್ಲಿ ಅಂತ ಅನ್ಕೊಂತೀನಿ. ನೋಡೋಣ ಫೋಟೋಸ್ ಎಲ್ಲ ಹೇಗ್ ಬಂದಿದೆ ಅಂತ. ಕ್ರಾಸಿಂಗ್ ಮೈ ಫಿಂಗರ್ಸ್, ಜಡ್ಜಸ್ ಏನ್ ಹೇಳ್ತಾರೆ. ಅಲ್ಲ, ಫೋಟೋಗ್ರಾಫರ್ಗೆ ಇವಳು ಹೇಳ್ತಾ ಇದ್ದಾಳೆ ಗುಡ್ ಚೆನ್ನಾಗಿದೆ, ನೆಕ್ಸ್ಟ್ ಗುಡ್ ಚೆನ್ನಾಗಿದೆ. ಬಿಡ್ತಾನೆ ಇಲ್ಲ ಆ ಫೋಟೋಗ್ರಾಫರ್ನ. ನಮ್ಮ ಅಕ್ಕವ್ರ ಮದ್ವೆಗೆ ಬಿಟ್ಟಿಲ್ಲ ಫೋಟೋಗ್ರಾಫರ್ನ, ಇಲ್ಲಿ ಬಿಡ್ತೀವ? ನಿಮ್ಮ ಅಕ್ಕನ ಮದ್ವೆಯಲ್ಲಿ ಅವರು ಗಂಡು ಹೆಣ್ಣು ಫೋಟೋ ಬಿಟ್ಬಿಟ್ಟು ನಿಮ್ದೇ ಫೋಟೋ ತೆಗೆಸ್ಕೊಂಡಿದ್ದೀರಾ. ಜಾಸ್ತಿ ಇರೋದು ಅವ್ರು ಎಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು, ಯಾರ್ದು ಮದ್ವೆ ಯಾರು ಜಾಸ್ತಿ ಓಡಾಡ್ತವ್ರೆ ಅಂತ. ಈಗ ನಾನ್ ಕನ್ಫ್ಯೂಸ್ ಆಗಲ್ಲ, ನಿಶ್ವಿಕಾ ಹಿಂಗನ್ಸ್ತು. ಕ್ರೇಜಿ ಆಗಲ್ಲ. ಗಗನ, ನೀವು ಸ್ಟೇಜ್ ಮೇಲೆ ಬಂದಾಗಲ್ಲ ಹೊಟ್ಟೆ ನೋವುತ್ತೆ ನಿಜವಾಗ್ಲೂ. ಅಷ್ಟ್ ನಗಿಸ್ತೀರಾ ನೀವು. ಫೋಟೋಸ್ ನಿಜವಾಗ್ಲೂ ಚೆನ್ನಾಗಿತ್ತು. ನನ್ಗೆ ಲಾಸ್ಟ್ ಅಲ್ಲಿ ನೀವು ಒಂದು ಸ್ಪಿನ್ ಮಾಡಿ ಹಿಂಗ್ ತಿರುಗಿದ್ರಲ್ಲ, ಫುಲ್ ಹೀರೋಯಿನ್ ಫೀಲ್ ಸಿಕ್ತು ನನಗೆ ನಿಜವಾಗ್ಲು. ಆ ಲಾಸ್ಟ್ ಅಲ್ಲಿ ತಿರುಗ್ಬಿಟ್ಟಿದಾಗ ಅದು ನಾನು ಆಕ್ಚುಲಿ ಹೀರೋಯಿನ್ ಆಗ್ಬೇಕಂತ ಇದ್ದು. ಆ ತರ ವಿಡಿಯೋಗಳು ನೋಡೆ, ಈ ಸ್ಲೋ ಮೋಷನ್ ಅಲ್ಲಿ ಕೂತಾರೋದು, ಹಿಂಗೆಲ್ಲ ಸ್ಲೋ ಮೋಷನ್ ಅದ್ ನೋಡ್ಬಿಟ್ಟು ವಾವ್, ನನ್ ಕೂತು ಒಂದಿನ ಹಿಂಗ್ ಆರ್ಬೇಕು ಅಂತ ಅನ್ಕೊಂತಾ ಇದ್ದೆ. ಸೊ ಆ ಫೀಲ್ ನನಗೆ ಕೊಟ್ರಿ ಇದ್ರಲ್ಲಿ, ಆ ಕ್ಲಿಪ್ ಅಲ್ಲಿ. ಸೊ ಇಟ್ ವಾಸ್ ಡನ್, ಇಟ್ ವಾಸ್ ನೈಸ್. ಥ್ಯಾಂಕ್ ಯು ಪ್ರೇಮ ಮೇಡಮ್. ನಂದು ಮ್ಯಾಮ್ದು ಮ್ಯಾಚಿಂಗ್ ಬ್ಲೌಸ್. ಓ ಯಾ ಮ್ಯಾಚಿಂಗ್ ಬ್ಲೌಸ್. ನೀವು ಚೆನ್ನಾಗಿ ಕಾಣಿಸ್ತೀರಿ ಮಾಡರ್ನ್ ಡ್ರೆಸ್ ಅಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಟ್ರೆಡಿಷನಲ್ ಅಲ್ಲಿ ತಗಸ್ಕೊಂಡಿದ್ದೀನಿ ಮ್ಯಾಮ್, ಅವ್ರು ಹಾಕಿಲ್ಲ, ಹಿಂಗೆ ನೋಡ್ಕೊಂಡು. ಪರವಾಗಿಲ್ಲ, ಆಮೇಲೆ ನೋಡೋಣ ಬಿಡಿ, ನೋ ಪ್ರಾಬ್ಲಮ್. ಇಲ್ಲೇ ಇರ್ತೀವಲ್ಲ. ಆಯ್ತು ಮ್ಯಾಮಿಗೆ ಕಾನ್ಫಿಡೆನ್ಸ್ ನಾನು ಇರ್ತೀನಿ ಅಂತ. ನೋಡೋಣ ಈಗ ಆಕ್ಟಿಂಗ್ ಏನ್ ಮಾಡ್ತೀರಾ ಅಂತ ನೋಡ್ತೀನಿ ನಾನು. ಇವಾಗ ಪ್ರೆಷರ್ ಜಾಸ್ತಿ. ನೋ ಪ್ರೆಷರ್, ಕೂಲಾಗಿ ಈಗ ಹೆಂಗ್ ಮಾತಾಡ್ತಿರೋ ಹಂಗ್ ಮಾತಾಡಿ. ಯು ಲುಕ್ ಗುಡ್. ಥ್ಯಾಂಕ್ ಯು. ಗಗನ ಎಲ್ಲಿ? ಒಂದ್ ಹೆಜ್ಜೆ ಮುಂದೆ ಹೋಗಿ, ಎರಡು ಹೆಜ್ಜೆ ಹಂಗೆ ಹಿಂದೆ ಬನ್ನಿ. ಅಲ್ಲ, ಫಸ್ಟ್ ಹಿಂದಕ್ಕೆ. ಸಾರಿ ಮೇಡಮ್, ಯಾವತ್ತು ಲೈಫಲ್ಲಿ ಹಿಂದೆ ಹೋಗ್ಬಿಟ್ಟು ಆಮೇಲೆ ಮುಂದೆ ಒಂದ್ ಹೆಜ್ಜೆ ಹಿಂದೆ, ಎರಡು ಹೆಜ್ಜೆ ಮುಂದೆ. ವೆರಿ ನೈಸ್. ಮ್ಯಾಜಿಕ್ಗೆ ರೆಡಿ ಇದಾರೆ ನಮ್ಮ ಗಗನ. ಆದ್ರೆ ನಮ್ಮ ಮೆಜಿಷಿಯನ್ ಏನ್ ಸಿಚುವೇಶನ್ ಕೊಡ್ತಾರೆ ಅಂತ ನೋಡೋಣ. ರಮೇಶ್ ಸರ್. ಗಗನ, ನಿಮ್ಗೆ ಒಬ್ಳು ತಂಗಿನ ಕ್ರಿಯೇಟ್ ಮಾಡಿದ್ವಿ, ನೆನಪಿದ್ಯಾ? ಐಸು. ಓಕೆ, ಈಗ ನೀವು ಮತ್ತೆ ಐಸು ಒಂದ್ ದೊಡ್ಡ ಮದುವೆಗೆ, ಈ ಅನಂತ್ ಅಂಬಾನಿ ಇದಾರಲ್ಲ, ಅವ್ರ ಮದುವೆ ನಡೀತಲ್ಲ, ಅಲ್ಲಿಗೆ ನಿಮ್ಮನ್ನ ಕರೆದು ಬಿಟ್ಟಿದ್ದಾರೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಹೋದ್ರೆ ಒಂದ್ ಕಡೆ ಬಿಲ್ ಗೇಟ್ಸ್, ಇನ್ನೊಂದ್ ಕಡೆ ಮಾರ್ಕ್ ಜಕರ್ಬರ್ಗ್, ಈ ಕಡೆ ಅಮಿತಾಬ್ ಬಚ್ಚನ್, ಶಾರುಖ್ ಖಾನ್, ಸಲ್ಮಾನ್ ಖಾನ್, ಎಲ್ಲರೂ ಇದ್ದಾರೆ. ನೀವು ಫಸ್ಟ್ ಟೈಮ್ ಅಂತ ಮದುವೆಗೆ ಹೋಗ್ತಾ ಇದೀರಾ. ಅಲ್ಲಿ ಏನೇನ್ ನೋಡ್ತೀರಾ, ಏನೇನ್ ನೋಡಿ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಯಾರನ್ನ ಭೇಟಿ ಮಾಡ್ತೀರಾ, ನಿಮ್ ರಿಯಾಕ್ಷನ್ಸ್ ಹೇಗಿರುತ್ತೆ? ಜಸ್ಟ್ ಅಂಬಾನಿ ವೆಡ್ಡಿಂಗ್ ಹೋಗಿ ನಿಮ್ಮ ರಿಯಾಕ್ಷನ್ಸ್ ತೋರಿಸಿ. ನೀವು ಒಬ್ಬರೇ ಮಾತಾಡಕ್ಕಾಗಲ್ಲ ಅಲ್ವಾ, ಯಾರ ಜೊತೆ ರಿಯಲ್ ಲೈಫ್ ಅಲ್ಲಿ ಹೋದಾಗ. ಒಂದ್ ಫೋನ್ ಅಲ್ಲಿ ಯಾರಿಗೂ ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ, ಇದು ನಡೀತಾ ಇದೆ, ಅದು ನಡೀತಾ ಇದೆ ಅಂತ. ರಿಯಲ್ ಆಗಿ ಮಾಡಿ. ರೋಲ್ ಕ್ಯಾಮ್ರಾ, ಆಕ್ಷನ್.
ಐಶು ಅಂಬಾನಿ ಮದ್ವೆಗೆ ಬಂದಿದ್ದೆ ಕಣೆ, ನಾನು ಚೀಫ್ ಗೆಸ್ಟ್ ಅಂತೆ, ಚೀಫ್ ಗೆಸ್ಟ್. ಅದೇ ಮೊನ್ನೆ ಐಸು ಕ್ಯಾರೆಕ್ಟರ್ ಮಾಡಿದ್ನಲ್ವಾ ತುಪ್ಪದ್ಕೊಳ, ಅದನ್ನೆಲ್ಲ ನೋಡ್ಬಿಟ್ಟು ಇಂಪ್ರೆಸ್ ಆಗಿ ಕರ್ಕೊಂಬಂದ್ಬಿಟ್ಟಾರೆ ನನ್ನ. ಸಖತ್ತಾಗಿ ಮಾಡಿದೆ ಅಂತ ಬೇರೆ ಹೇಳಿದ್ರು. ತಡಿ, ಎಲ್ಲ ಬಾಲಿವುಡ್ ಅವ್ರ ಹತ್ರ ಹೋಗಿ ಸೆಲ್ಫಿ ತಕೊಂಬಂದ್ಬಿಡ್ತೀನಿ. ಎಲ್ಲಿ ಸಲ್ಮಾನ್ ಖಾನು ಶಾರುಖ್ ಖಾನು ಕಾಣಿಸ್ತಾನೆ ಇಲ್ಲ. ಇಲ್ಲೇ ಇದ್ದಾನೆ ಸಲ್ಮಾನ್ ಖಾನು ಶಾರುಖ್ ಖಾನು ಅಮೀರ್ ಖಾನು. ಇವರೆಲ್ಲ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್. ದೀಪಿಕಾ ಪಡುಕೋಣೆ, ಪ್ರಿಯಾಂಕಾ ಚೋಪ್ರಾ ವೆಲ್ಕಮ್ ಡ್ಯಾನ್ಸರ್ಸ್. ಸೋನು ನಿಗಮ್, ಶ್ರೇಯಾ ಘೋಷಾಲ್ ಬೇರೆ ಹಾಡ್ ಹೇಳಕ್ ನಿಂತವ್ರಲ್ಲಪ್ಪ. ಅಲ್ಲ ಇದೇನ್ ಬಾಲಿವುಡ್ ಅನ್ಕೊಂಡಾನ ಆರ್ಕೆಸ್ಟ್ರಾ ಅನ್ಕೊಂಡಾನ ಅಂಬಾನಿ ಅಂತೀನಿ. ಅಯ್ಯಯ್ಯೋ, ಅಲ್ಲ ನನ್ ನೋಡಿದ್ರೆ ಗೆಸ್ಟ್ ಅಂತ ಕರ್ಸಿ ನನಗೆ ಆ ಕೆಲಸ ಹಚ್ತಾನೋ ಏನೋ. ಊಟ ಖಾಲಿಯಾ? ಜ್ಯೂಸ್ ಒಯ್ಯಕ್ ಬಿಟ್ಟವ್ರ ನಿನ್ನ? ಅಲ್ಲ ಕಣೆ, ಇಲ್ಲಿ ಆಲಿಯಾಗ ಜ್ಯೂಸ್ ಒಯ್ಯಕ್ ಬಿಟ್ಟವ್ರಂತೆ. ಸರ್ ಒಂದ್ ನಿಮಿಷ, ನೀವು ಹುಡುಕ್ತಾ ಇದ್ದೀರಲ್ಲ ಗಗನ ಐಸು ಕ್ಯಾರೆಕ್ಟರ್ ನಾನೇ. ಏನು? ನಾನು ಐಸ್ ಕ್ರೀಮ್ ಕೊಡಾಳ? ಅಯ್ಯೋ, ನಾನೇನೋ ಚೀಫ್ ಗೆಸ್ಟ್ ಅನ್ಕೊಂಡೆ, ನಾನು ನೀವು ಚೀಫ್ ಗೆಸ್ಟ್ ಮಾಡ್ಬಿಟ್ರಾ? ಐಸ್ ಕ್ರೀಮ್ ಕೊಡಕ್ಕೆ ನಾನು ಇಷ್ಟೆಲ್ಲ ರೆಡಿಯಾಗಿ ಬರ್ಬೇಕಿತ್ತು ಸರ್. ಏನೇ ಆಲಿಯಾ, ಎಷ್ಟು ಕೊಟ್ರಂತೆ ನಿನಗೆ? ತಡಿಯ ಒಂದು ನಿಮಿಷ ಮಾಡ್ತೀನಿ. ಎಷ್ಟು ಕೊಟ್ರೆ ನಿನಗೆ? ಓ, ನಿಂದನ ಬೇಕು ಆ ಜಾನ್ವಿ ಕಪೂರ್ನ ಹೋಗ ಬರೋರಿಗೆಲ್ಲ ಹೂವು ಕಪ್ ನಿಲ್ಸರಿ, ಹೂವು ಹಾಕಕ್ಕೆ. ಏನ್ ಮಾಡ್ತೀಯ ಫ್ರೀ ಟೈಮ್ನಾಗೆ? ಮಹಾನಟಿಗೆ ನಟಿ ನೋಡು, ಜೀ ಕನ್ನಡದಾಗ ಬರ್ತತೆ. ನಾನು ಮಾಡ್ತೀನಿ ಅದ್ರಾಗ ಆಕ್ಟಿಂಗ್, ನೋಡಾಯ್ತಾ? ನಿಮ್ಮ ಮೈಂಡ್ ಎಷ್ಟು ಫಾಸ್ಟ್ ವರ್ಕ್ ಆಗುತ್ತೆ ಅಂದ್ರೆ, ಲಾಸ್ಟ್ ಟೈಮ್ ಅದನ್ನೇ ಮಾಡಿದ್ರಿ. ನಾನು ಸುಮ್ನೆ ಒಂದು ಸಿಚುವೇಶನ್ ಕೊಟ್ಟೆ, ಇಮಿಡಿಯೇಟ್ ನೀವು ಅದೇನೋ ಗ್ರೀಸು ಅಂತೆಲ್ಲ ಡೈಲಾಗ್ ಹೇಳ್ಬಿಟ್ರಿ. ಈಗ್ಲೂ ಅಷ್ಟೇ, ನೀವು ದ ವೇ ಯು ಇಮ್ಯಾಜಿನ್ ಇಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೆ ಒಂದೇ ಅನ್ಸ, ಏನ್ ನಡ್ಕೊಂಡೇ ಹೋಗೋದಾಯ್ತು ನೀವು ಒಳಗೆ ಅಂತ ಅನಿಸ್ತಾ ಇತ್ತು ಅಷ್ಟೇ. ಅದರ್ವೈಸ್ ಥಿಂಕಿಂಗ್ ವೈಸ್ ನಿಮ್ಮ ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗಿದೆ. ಅವರೆಲ್ಲ ಬ್ಯಾಕ್ ಗ್ರೌಂಡ್ ಡ್ಯಾನ್ಸರ್ಸ್ ಅದ್ ಮಾಡಿದ್ರಲ್ವಾ? ಅಯ್ಯೋ, ನಾನು ಇನ್ನೊಂದೆಲ್ಲ ಹೇಳ್ಬೋದು. ಏನೇನೇನಮ್ಮ? ಅಲ್ಲ ದೀಪಿಕಾ ಪ್ರಿಯಾಂಕಾ ಅವರೆಲ್ಲ ಬರ್ತಾರೆ. ಆಕ್ಷನ್. ಅಲ್ಲ ದೀಪಿಕಾ ಪ್ರಿಯಾಂಕಾ ಹೆಂಗ್ ಬಂದ್ರಿ ನೀವೆಲ್ಲ ಬೆಳಿಗ್ಗೆ? ಓ, ಬಸ್ ಬಿಟ್ಟವ್ರ ನಿಮ್ಗೆ? ಅಲ್ಲೂ ಹೆಣ್ಮಕ್ಳು ಫ್ರೀನಾ ಬಸ್ಸು? ಇಲ್ಲ, ರಾಜಹಂಸದಾಗ ಬಂದ್ರ? ಅಮೇಝಿಂಗ್ ಸರ್. ಅವಳಲ್ಲಿ ಒಬ್ಬ ಆಕ್ಟ್ರೆಸ್ ಇದಾರೆ, ಒಬ್ಬ ಒಳ್ಳೆ ರೈಟರ್ ಅಂತೂ ಪಕ್ಕ ಇದಾರೆ. ನಾನ್ ಸಡನ್ ಆಗಿ ಇವಳ ಖಾಲಿ ಬರ್ತಾರ ಅಂತ ಹೇಳಿದೆ. ಸೂಪರ್ ಸೂಪರ್ ಗಗನ, ಸೂಪರ್. ನಿಶ್ವಿಕಾ, ಯು ಆರ್ ಎಂಜಾಯಿಂಗ್. ಐ ಲವ್ಡ್ ಇಟ್. ಸಖತ್ತಾಗಿ ಮಾಡಿದ್ರಿ ಗಗನ. ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಒಂದು ಸಿಚುವೇಶನ್ ನ ಕೊಟ್ಟಾಗ ನಿಜವಾಗ್ಲೂ ನನ್ನ ಮೈಂಡಲ್ಲೇ ಏನೋ ಓಡ್ತಿತ್ತು, ಓಕೆ ಹಿಂಗ್ ಮಾಡ್ಬೋದು ಅಂತ. ಅದನ್ನೆಲ್ಲ ಸ್ಕ್ರಾಚ್ ಮಾಡಿ ಪಕ್ಕಕ್ಕೆ ನೀವು ಹೊಸ್ದಾಗೆ ಮಾಡಿದ್ರಲ್ಲ, ದಟ್ ವಾಸ್ ಮೈ ಫೇವ್ರೆಟ್. ಸಖತ್ತಾಗಿ ಮಾಡಿದ್ರಿ, ನಿಮ್ ತರ ಮಾಡಿದ್ರಿ. ಇದನ್ನ ನೀವು ಒಬ್ಬರೇ ಮಾಡಕ್ ಸಾಧ್ಯ. ಅಮೇಝಿಂಗ್. ಥ್ಯಾಂಕ್ ಯು. ಈಗ ಪ್ರೇಮ ಮ್ಯಾಮ್ ನಿಮ್ ಫೇವ್ರೇಟ್ ಆಕ್ಟ್ರೆಸ್ ಅಲ್ಲ, ನೀವೇ ಕೇಳಿ. ನಾನು ಓದೋದ್ರಲ್ಲಿ ಒಂದ್ ಹೆಜ್ಜೆ ಹಿಂದೆ, ಇನ್ ಮುಂದೆ ಬರೀ ಆಕ್ಟಿಂಗ್ ಅಲ್ಲಲ್ಲ, ರೈಟಿಂಗ್ ಅಲ್ಲೂ 2 ಹೆಜ್ಜೆ ಮುಂದೆ. ನೀನ್ ಇನ್ನೂ ಮಾಡ್ಬೋದಾಗಿತ್ತು ನೋಡಿ. ಇವಾಗ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಮಾಡಿದೆ. ಇನ್ನ ಮಾಡ್ಬೋದಾಗಿತ್ತು, ಬಟ್ ಅದೇನೋ ಒಳಗಡೆ ಏನೋ ಭಯ ಇಟ್ಕೊಂಡಿದ್ದೆ. ಇಲ್ಲ ನಿಮ್ ಬ್ರದರ್ ಬಂದಿದ್ದಾರೆ ಅಂತ ಇಲ್ಲ ಮ್ಯಾಮ್, ಹಂಗೇನಿಲ್ಲ ಅಲ್ಲ? ಇಲ್ಲ ಅಮ್ಮ ಎಲ್ಲ ನೋಡ್ತಾ ಇದಾರೆ. ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ, ಫುಲ್ ಲೇಟ್ ಆಗ್ಬಿಡ್ತಲ್ವಾ? ಲೇಟ್ ಆಯ್ತಲ್ಲ, ಸಾರಿ ಗಗನ. ನಾಳೆಯಿಂದ ಬೆಳಿಗ್ಗೆನೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಣ. ಅಷ್ಟರ್ಲಿನೂ ಪರ್ಫಾರ್ಮೆನ್ಸ್ ಬಗ್ಗೆ ಬಂದ್ರೆ, ನನ್ ಚೆಕ್ ಬುಕ್ ತಗೊಂಬನ್ರ, ಈಗ ಒಂದು ಅಡ್ವಾನ್ಸ್ ಕೊಡ್ತೀನಿ. ಆರ್ಟಿಸ್ಟ್ ಆಗೇನೋ ಗೊತ್ತಿಲ್ಲ, ರೈಟರ್ ಆಗಂತೂ ನೀನ್ ಪಿಕ್ಚರ್ ಬರೆಯಮ್ಮ ಆರಾಮಾಗಿ, ನೀನ್ ಯಾವಾಗ ಬೇಕಾದ್ರೆ ಬಾ. ಇಷ್ಟು ಸ್ಪಾಂಟೇನಿಯಸ್ ಆಗಿ, ಇಷ್ಟು ಅದ್ಭುತವಾದ ರೈಟಿಂಗು, ಅದೇನ್ ದೇವ್ರ ಕಲೆ ನಿನಗೆ ಅದು ಒಲ್ದು ಬಂದಿದೆ. ಅಂಡ್ ಪರ್ಫಾರ್ಮೆನ್ಸ್ ಬಂದಾಗ್ಲೂ ನನಗೆ ಪ್ರೀವಿಯಸ್ ಏನ್ ನಾವು ಚಲನಚಿತ್ರ ನೋಡಿದ್ವಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಇಂಟು 10 ಟೈಮ್ಸ್ ಬೆಟರ್ ಆಗಿ ಮಾಡಿದ್ದೇನೆ ಈ ಸತಿ ನೀನು. ಇಂಟು 10 ಟೈಮ್ಸ್. ಯಾಕೆ ಅಂತಂದ್ರೆ ಜಸ್ಟ್ ನೀನು ಒಂದೇ ಒಂದು ತಲೆಯಲ್ಲಿ ಇಟ್ಕೊಂಡಿದ್ಯಾ ಇವಾಗ, ನಾನು ಇಮಿಟೇಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂತ. ನೀನ್ ಇಮಿಟೇಷನ್ ಬಿಟ್ಟೆ ಅಂತಂದ್ರೆ ನೀನೊಂದು ಅದ್ಭುತವಾದ ನಟಿ ಆಗ್ತೀಯ ನೀನು. ಯು ಹ್ಯಾವ್ ಗಾಟ್ ಅ ಗ್ರೇಟ್ ಆಕ್ಟರ್ ಇನ್ ಯು. ಇಮಿಟೇಷನ್ ಒಂದು ಮಾಡ್ಬೇಡ ಅಷ್ಟೇ. ಓಕೆ, ಸೂಪರ್. ಅಲ್ಲ ತರುಣ್ ಅವರೇ, ನೀವು ಚೆಕ್ ಬುಕ್ ಕೇಳಿದ್ರಿ, ನಿಮ್ಮ ಹತ್ರ ಏನಾದ್ರು ಟೋಕನ್ ಅಡ್ವಾನ್ಸ್ ಕೊಡಕ್ಕಿದ್ರೆ ಕೊಟ್ಬಿಡಿ. ಆಶೀರ್ವಾದದ ಒಂದು ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅಕ್ಸೆಪ್ಟೆಡ್.
ಎಂಥ ಒಂದು ದೊಡ್ಡ ಕಲಾ ಕುಟುಂಬ ಸುಧೀರ್ ಸರ್ ಅವರ ಫ್ಯಾಮಿಲಿಯ ಕಾಣಿಕೆ ತರ ಬರ್ತಾ ಇದೆ. ಅದು ತರುಣ್ ಸರ್ ಕೈಯಾರೆ ಲಕ್ಷ್ಮಿ ತಗೊಂತಾ ಇದಾರೆ. ಒಂದು ದೊಡ್ಡ ಆಶೀರ್ವಾದ ಅದು. ಗಗನ ನೀನ್ ಆರ್ಟಿಸ್ಟ್ ಆಗು ಚೆನ್ನಾಗಿ ಬೆಳೆಯಮ್ಮ, ಬಟ್ ನಿನ್ನ ಒಳಗಡೆ ಒಂದು ರೈಟರ್ ಆಗಿದ್ದಾರೆ, ಅದಕ್ಕೂ ನೀರ್ ಹಾಕಿ ಚೆನ್ನಾಗಿ ಬೆಳೆಸು. ನೀನ್ ತುಂಬಾ ಹೆಸರು ಮಾಡ್ತೀಯ ಅದ್ರಲ್ಲಿ. ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೂಪರ್. ಏನ್ ಗೊತ್ತಾ, ಇದನ್ ಮಾತ್ರ ಯಾವುದೇ ಕಾರಣಕ್ಕೂ ಖರ್ಚು ಮಾಡಂಗಿಲ್ಲ. ಫ್ರೇಮ್ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ನೆಕ್ಸ್ಟ್ ಲಕ್ಷಾಂತರ ರೂಪಾಯಿ ಪೇಮೆಂಟ್ ನ ತಗೊಳ್ಳುವಂತ ದೊಡ್ಡ ಕಲಾವಿದೆ ನೀವು ಆಗ್ತೀರಾ. ಅದರ ಮೊದಲ ಪೇಮೆಂಟ್ ಇದೇನೆ. ಸರ್ ನನಗೆ ಫಸ್ಟ್ ಗಿಫ್ಟ್ ಅಂದ್ರೇನು ಏನ್ ಅನ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಮೇಡಮ್ ನನಗೆ. ಅಯ್ಯೋ ಪಾಪುಜ್ಜಿ. ಹೆಂಗ್ ಗೊತ್ತಾ ಗಗನ, ನೀವು ಸರಸ್ವತಿ ಪುತ್ರಿ. ನಿಮ್ ಕೈಗೆ ಆಕ್ಚುಲಿ ತರುಣ್ ಅವ್ರ ಕಡೆಯಿಂದ ಲಕ್ಷ್ಮಿ ಬಂದ್ ಸೇರಿದಾಳೆ. ಚೆನ್ನಾಗಿ ಬೆಳಿಬೇಕು. ನೀವು ಕಣ್ಣೀರ್ ಹಾಕ್ಬಾರ್ದು, ನೀವು ಖುಷಿಯಾಗಿರ್ಬೇಕಲ್ವಾ. ಬಟ್ ಯಾಕೆ ಇಷ್ಟು ಇಮೋಷನಲ್ ಆಗ್ಬಿಟ್ರಿ ಈ ಮೂಮೆಂಟ್ಗೆ? ಅಂದ್ರೆ ಅವರೊಬ್ರು ಗ್ರೇಟ್ ಡೈರೆಕ್ಟರ್. ನಮ್ಗೆಲ್ಲ ಅವರು ಒಂದು ರಿಯಲ್ ಟ್ಯಾಲೆಂಟ್ ನ ನೋಡ್ಬಿಟ್ಟು ಯು ಕ್ಯಾನ್ ಡೂ ಸಮಥಿಂಗ್ ಅಂತ ಗುರುತಿಸ್ತಾ ಇದಾರೆ ಅಂದ್ರೆ ನನಗೆ ಅದೇ ದೊಡ್ಡ ಅಚೀವ್ಮೆಂಟ್. ಮಹಾನಟಿ ಗೆಲ್ಲೋದಕ್ಕಿನ್ನ ಅಥವಾ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾನು ಇರ್ತೀನೋ ಎಲಿಮಿನೇಟ್ ಆಗ್ತೀನೋ ಅದೆಲ್ಲ ಸೆಕೆಂಡ್ರಿ ನನಗೆ. ಲೈಕ್ ಒಂದು ಫೈನ್ ಡೇ ನೀನೇನೋ ಒಂದು ಮಾಡ್ತೀಯಾ ಅಂತ ನನ್ನನ್ನು ಅವ್ರು ಗುರುತಿಸಿದ್ದಾರೆ ಅಂದ್ರೆ ಅದೇ ನನಗೆ ಹೆಮ್ಮೆ ಅನಿಸ್ತಿದೆ. ಆ ಖುಷಿಗೆ ನನಗೆ ಮಾತೆ ಬರ್ತಾ ಇಲ್ಲ. ಗಗನ, ಯು ಅರ್ನ್ಡ್ ದಿಸ್. ಐ ಥಿಂಕ್ ಇದನ್ನ ನೀವು ಯಾವಾಗ್ಲೂ ಕಾಪಾಡ್ಕೋಬೇಕು. ಇದು ಜಸ್ಟ್ 501 ರೂಪಾಯಿ ಅಲ್ಲ ಮ್ಯಾಮ್, ನನಗೆ ಇದು 5 crore ಸಮಾನ ನನಗೆ ಪ್ರೆಸೆಂಟ್. ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ, ಲೈಕ್ ಮಾಡಿ, ನಿಮ್ಮ ಪ್ರೀತಿಯನ್ನ ಶೇರ್ ಮಾಡಿ ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಬಂದು ಎಲ್ಲರ ಲೈಕ್ಸ್ ಅನ್ನ ಪಡೆದಂತಹ ರಾಜಸ್ಥಾನದ ಕನ್ನಡತಿ ಸೋನಿ ಮುಳೆವಾಡ್. ನಮಸ್ಕಾರ ಸೋನಿ. ನಮಸ್ಕಾರ. ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಸೊ ಫೋಟೋ ಶೂಟ್ ಹೆಂಗ್ ಬಂತು ಅಂತ ನೋಡೋಣ. Yes. ಬನ್ನಿ. ನಿಶ್ವಿಕಾ, ಹಾಯ್ ಸೋನಿ. ಹಾಯ್ ಮ್ಯಾಮ್. ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು. ನನಗೆ 2 ಫೋಟೋಸು ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಒಂದು ಅಂತ ಒಂದು ಎಕ್ಸ್ಪ್ರೆಷನ್ ಇತ್ತಲ್ಲ, ಅದು Yeah. ತುಂಬಾ ಕ್ಯೂಟ್ ಆಗಿತ್ತು. ಅದು ಬಿಟ್ಟು ನೀವು ಐ ಥಿಂಕ್ ನೀವು 12 ಮಾಡ್ಬೇಕಾದ್ರೆ ಕ್ಯಾಪ್ಚರ್ Yes. ಆಗಿರುವಂತ ಒಂದು ಫೋಟೋ ಇತ್ತು. Yes, ಅದರಲ್ಲಿ ಸಿ ದ ಬ್ಯೂಟಿ ಆಫ್ ಇಟ್ ಇಸ್, ನಿಮಗೂ ಗೊತ್ತಿಲ್ಲ ಯಾವ ಟರ್ನಲ್ಲಿ ಫೋಟೋ ಕ್ಯಾಪ್ಚರ್ ಆಗುತ್ತೆ. Right, right. ಬಟ್ ಯು ಆರ್ ಎಂಜಾಯಿಂಗ್ ದ Moment. ಮೂಮೆಂಟ್. ಸೊ ವೆನ್ ದ ಮೂಮೆಂಟ್ ಇಸ್ ಕ್ಯಾಪ್ಚರ್ಡ್, ಇಟ್ಸ್ ಅ ಬ್ಯೂಟಿಫುಲ್ ಫೋಟೋಗ್ರಫಿ. ನಾವು ನಿಂತ್ಕೊಂಡು ಪೋಸ್ ಮಾಡೋದು ಒಂದು, ನಾವು ಸಿಚುವೇಶನ್ ನಡೀತಾ ಇರ್ಬೇಕಾದ್ರೆ ಬೀಯಿಂಗ್ ಕ್ಯಾಪ್ಚರ್ಡ್ ಇಸ್ ಅನದರ್ ಥಿಂಗ್. Yes. ಸೊ ದಟ್ ವಾಸ್ ಒನ್ ಆಫ್ ದ ಲೈಕ್ ಐ ಫೀಲ್ ಲೈಕ್ ದಟ್ ವಾಸ್ ವೆರಿ ಕ್ಯೂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರೇಮ ಮ್ಯಾಮ್, ಎರಡರಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತೀರಿ, ಬಟ್ ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅದರಲ್ಲಿ. ಅಂಡ್ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಮ್ಯಾಮ್. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಓ ಎಸ್, ಸಿಚುವೇಶನ್ ಸಿನ್ಸ್ ನೀವು ರಾಜಸ್ಥಾನ್ ಹುಡುಗಿ ಆಗಿರೋದ್ರಿಂದ, ಸೊ ಅಗೈನ್ ಲೆಟ್ಸ್ ಅಸ್ಯೂಮ್ ನಿಮ್ಮ ಮದುವೆ ಅಗೈನ್ ಹುಡುಗ ಕನ್ನಡದ ಹುಡುಗ. ಸೊ ನಿಮ್ಮ ರಾಜಸ್ಥಾನಿ ಪೇರೆಂಟ್ಸ್ಗೆ ಯು ಸೇಯಿಂಗ್ ಎಂತ ನಾಡಿದು, ಎಂತ ಗ್ರೇಟ್ ಭಾಷೆ ಇದೆ, ಎಂತ ಜನ ಗೊತ್ತಾ. ಈ ಮದುವೆ ಏನಿದೆ, ಈ ಧರ್ಮ ಭಾಷೆ ಇದನ್ನೆಲ್ಲ ದಾಟಿದ್ದು ಜಸ್ಟ್ 2 ಹೃದಯಗಳ ಸಂಬಂಧ ಇದು ಅಂತ ಕನ್ವಿನ್ಸ್ ಮಾಡ್ಬೇಕು ನೀವು. ರೆಡಿ? ಎಸ್ ಸರ್. ಟೇಕ್ ಯು ಟೈಮ್. ಕ್ಯಾಮ್ರಾ ಪ್ಲೀಸ್. ಎಸ್, ರೋಲ್ ಕ್ಯಾಮ್ರಾ.
ನನಗೆ ಅವನ ಮೇಲೆ ನಂಬಿಕೆ ಇದೆ. ನೀವೇನೋ ಮದ್ವೆ ಮಾಡ್ಬಿಟ್ಟು ನಿಮ್ ಜವಾಬ್ದಾರಿನ ಮುಗಿಸ್ಬಿಡ್ತೀರಾ, ಆಮೇಲೆ ಅನುಭವಿಸೋದ್ ನಾನ್ ತಾನೆ, ಆಮೇಲೆ ಸಹಿಸ್ಕೊಳ್ಳೋದ್ ನಾನ್ ತಾನೆ. ಮತ್ ಯಾಕೆ ಹುಡ್ಗ ನಾನ್ ಇಷ್ಟಪಟ್ಟವನಾಗಿರ್ಬಾರ್ದು? ಡ್ಯಾಡಿ ಪ್ಲೀಸ್. Got it. Well done. ಸೋನಿ ಅವರ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಜಡ್ಜಸ್ ರಿವ್ಯೂಸ್. ತರುಣ್ ಅವರೇ? ಒಂದು ಪ್ರಾಪರ್ ಸಿನಿಮಾ ಪರ್ಫಾರ್ಮೆನ್ಸ್ ಇದೆ. ಒಂದು ಥಿಯೇಟ್ರಲ್ಲಿ ಒಂದು ಪ್ರೊಜೆಕ್ಷನ್ ಹಾಕಿ ಸೀನ್ ಹಾಕಿದ್ರದ್ದು ಕನ್ವೆ ಆಗುವಂಥ ಒಂದು ಎಕ್ಸ್ಪ್ರೆಷನ್ಸ್ ವೈಸು ವೆರಿ ವೆಲ್ ಡನ್ ಸೋನಿ. ಇಬ್ರು ಅಪ್ಪ ಅಮ್ಮನ ಲುಕ್ ಶಿಫ್ಟಿಂಗ್ ಇರ್ಬೋದು, ಅಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಟೋನ್ ಬೇರೆ, ಅಪ್ಪನ ಹತ್ರ ಮಾತಾಡ್ಬೇಕಾದ್ರೆ ಟೋನ್ ಬೇರೆ, ಆ ಹುಡುಗನ ಬಗ್ಗೆ ಹೇಳ್ಬೇಕಾದ್ರೆ ಅದು ಎಕ್ಸೈಟ್ಮೆಂಟ್ ಆಗಿರಲಿ. ಸೊ ಎವ್ರಿಥಿಂಗ್ ವೆರಿ ವೆಲ್ ಕನೆಕ್ಟೆಡ್. ತುಂಬ ಚೆನ್ನಾಗಿ ಮಾಡಿದೆಮ್ಮ. ಐ ಥಿಂಕ್ ಇವತ್ತಿನ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ನಿಮ್ದು. ವೆರಿ ಪ್ರೊಫೆಷನಲಿ ಡನ್ ಅಂಡ್ ಇಟ್ ವಾಸ್ ಲುಕಿಂಗ್ ವೆರಿ ಗುಡ್ ಆನ್ ಸ್ಕ್ರೀನ್ ಆಲ್ಸೋ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಶ್ವಿಕಾ? ಸೋನಿ, ಇಟ್ ವಾಸ್ ರಿಯಲಿ ವೆರಿ ನೈಸ್. ನಿಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ಐ ಆ್ಯಕ್ಚುಲಿ ಮಿಸ್ಜಡ್ಜ್ಡ್ ಯು. ಐ ಥಾಟ್ ನಿಮ್ಮ ಲಿಮಿಟೆಡ್ ಆಕ್ಸೆಸ್ ಇರುತ್ತೆ ನಿಮ್ಮ ಎಮೋಷನ್ಸ್ಗೆ ಅಂತ. ಯು ಪ್ರೂವ್ ಮೀ ರಾಂಗ್ ಟುಡೇ. ಸೊ ಯಾ, ಯು ಆರ್ ರಿಯಲಿ ಫ್ಯಾಂಟಾಸ್ಟಿಕ್ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ರಮೇಶ್ ಸರ್? ನಿಶ್ವಿಕಾ ಇಸ್ ವೆರಿ ರೈಟ್. ಯಾಕೆ ನೀವು ಸ್ಟಾರ್ಟ್ ಮಾಡಿದ ನನಗೂ ಅದೇ ಅನಿಸ್ತು, ಓ ಈ ಹಳೆ ಟ್ರ್ಯಾಕ್ ಹೋಗ್ತಿದೆ ಅಂತ. ಮೆತ್ತಗೆ ಇಟ್ ಬಿಕೇಮ್ ರಿಯಲ್ ಅಂಡ್ ರಿಯಲ್ ಅಂಡ್ ರಿಯಲ್. ಹೋಗ್ತಾ ಹೋಗ್ತಾ ಕೊನೆಗೆ ನೀವು ಅಪ್ಪನ ಹತ್ರ ಡ್ಯಾಡಿ ಪ್ಲೀಸ್ ಅಂತ ಹೇಳಿದ್ರೆ ತುಂಬಾ ಕನ್ವಿನ್ಸ್ ಆಯ್ತು. ಇದು ಬೈ ಚಾನ್ಸ್ ಸಿನಿಮಾಗಿ ದೊಡ್ಡ ಪರದೆ ಮೇಲೆ ಬಂದಿದ್ರೆ ನೀವು ಇಂಡೈರೆಕ್ಟ್ ಆಗಿ ಏನ್ ಹೇಳಿದ್ರಿ, ಕನ್ನಡದ ಹುಡುಗ ಯಾರಿಗೂ ಮೋಸ ಮಾಡಲ್ಲ ಅಂತ. ಅದು ಚಪ್ಪಾಳೆ ಗ್ಯಾರಂಟಿ. ಅದು ವೆಲ್ ಡನ್, ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಸೋ ಗುಡ್. ಐ ಗೆಸ್ ಇವಾಗ್ಲಾದ್ರೂ ಅಪ್ಪ ಚೆನ್ನಾಗಿ ಮಾಡಿದೆ ಅಂತ ಹೇಳಿ. ಸರ್ ನಮ್ಮಪ್ಪ ನನ್ನನ್ನು ಹೊಗಳೋದೇ ಇಲ್ಲ ಸರ್. ಏನು ಹಿ ಇಸ್ ಮೈ ಬಿಗ್ಗೆಸ್ಟ್ ಕ್ರಿಟಿಕ್. ಏನು ತಲೆ ಇಲ್ಲ ಇಲ್ಲ, ಅದು ಹೊರಗಡೆ ಆತರ ಇರ್ತಾರೆ ಎಷ್ಟೊಂದ್ ಜನ ಅಪ್ಪಂದ್ರು. ಈಗ ನೋಡಿ ಅಲ್ಲಿ ನಿಮ್ Z5 ಅಲ್ಲಿ ನೋಡ್ತಾನೆ ಇರ್ತಾರೆ ನಿಮ್ ಪರ್ಫಾರ್ಮೆನ್ಸ್. 10 ಸಲ ನೋಡಿರ್ತಾರೆ ನಿಮ್ಮಪ್ಪ. ಅದೇ ಸರ್ ಇದು. Some people are like that. Express ಮಾಡಲ್ಲ ಅಷ್ಟೇ. What I want to say, all of you are proud of your parents. Here's the chance. Make your parents proud of you. ಎಸ್ ಎಸ್ ಸರ್. ಎಸ್. ಸೋನಿ, ಎಸ್ ಮ್ಯಾಮ್. ಆ ದಿನ ಬಂದೇ ಬರುತ್ತೆ. ನಾನು ಅವತ್ತು ಹೇಳ್ದೆ ತಾನೆ, ಬರ್ತಾರೆ ಫ್ರಂಟ್ ಸೀಟ್ ಅಲ್ಲಿ ಕುತ್ಕೊಂಡು ಚಪ್ಪಾಳೆ ಹೊಡಿತಾರೆ. ಅಷ್ಟೇ ಅಲ್ಲ, ನಿಮ್ಮ ಸಿನಿಮಾ ಬಂದಾಗ ಥಿಯೇಟರ್ ಅಲ್ಲಿ ಅವರು ವಿಸಿಲ್ ಹೊಡಿತಾರೆ. ಓಕೆನಾ? ಸೊ ಅದಕ್ಕೋಸ್ಕರ ಕಾಯೋಣ. ಫಿಂಗರ್ಸ್ ಕ್ರಾಸ್. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋನಿ. ಥ್ಯಾಂಕ್ ಯು ಸೋ ಮಚ್. ನಟಿಯರೇ, ನಿಮ್ಮೆಲ್ಲರಿಗಾಗಿ ಒಂದು ಗುಡ್ ನ್ಯೂಸ್ ಇದೆ. ವೈಟ್ ಗೋಲ್ಡ್ ವತಿಯಿಂದ ಮಹಾ ನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಸೊ ಬರ್ತಾ ಇರುವಂತಹ ಮುಂದಿನ ನಟಿ, ಹಳ್ಳಿ ಮಾಮನಿಗೆ ಪ್ರೀತಿ ಮಾಡಿ ಯಾಕೋ ಕಾಣೆ ನನ್ಗೆ ನಾಚಿಕೆ ಆಗ್ತೈತೆ ಅಂತ ಹೇಳಿ ನಾಚಿ ನೀರಾಗಿ ಎಲ್ಲರ ಮನಸ್ಸನ್ನ ಗೆದ್ದವರು. ಸ್ವಾಗತಿಸಿ ಹೈಯರ್ ಪ್ರೈಮರಿ ಸ್ಕೂಲ್ ಟೀಚರ್ ಬಿಂದು ಹೊನ್ನಾಳಿ. ಹಲೋ. ಹಾಯ್. ಹೆಂಗಿದ್ದಾರೆ ಹಳ್ಳಿ ಮಾವ? ಮಾವ ಸಖತ್ತಾಗಿದ್ದಾರೆ ಇವಾಗ. ನಿಮ್ದು ಆಕ್ಟಿಂಗ್ ನೋಡಾದ್ಮೇಲೆ ಹುಚ್ಚಾಗ್ಬಿಟ್ಟಾರೆ. ಆಕ್ಟಿಂಗ್ ನೋಡಿದ ಮತ್ತೆ ಹುಚ್ಚ ಆಗೋದ್ ಬೇಡ ಅವರು. ಮತ್ತೆ ಹೊನ್ನಾಳಿ ಜನ ಅಯ್ಯೋ ಮೇಡಮ್, ಕಟೌಟ್ ಹಾಕಕ್ ರೆಡಿ ಆಗಿದ್ದಾರೆ. ಕರೆಕ್ಟ್. ಸೊ ಫೋಟೋ ಶೂಟ್ ಹೆಂಗ್ ಬಂತು ಅಂತ ನೋಡೋಣ ಬನ್ನಿ. ಇವತ್ತಿಂದು ಥೀಮ್ ಬಂದ್ಬಿಟ್ಟು ಫೋಟೋ ಸೆಷನ್ ಇತ್ತು. ಬೆಳಗ್ಗೆ ನಮ್ಗೆ ಟ್ರೆಡಿಷನಲ್ ಅಂದ್ರೆ ಸೀರೆ ಉಡ್ಕೊಳಕ್ ಹೇಳಿದ್ರು. ಸೊ ಸೀರೆ ನನಗೆ ಪ್ರಾಣ. ಸೊ ಉಡ್ಕೊಂಡು ಫೋಟೋ ಶೂಟ್ ಅಂತ ಹೇಳಿ ಕರ್ಕೊಂಡು ಹೋದ್ರು. ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ತೆಗ್ಸ್ಕೊಂಡ್ರು. ಸೊ ಅದಾದ್ಮೇಲೆ ನನಗೆ ಒಂದು ವೆಸ್ಟರ್ನ್ ಡ್ರೆಸ್ ಅಂತ ಕೊಟ್ರು. ನಾನು ಫಸ್ಟ್ ಟೈಮ್ ಅದನ್ನೆಲ್ಲ ಹಾಕೊಂತಿರೋದು. ನಾವು ಹಳ್ಳಿ ಆ ಥರದ್ದು ಎಲ್ಲೂ ಹಾಕೊಂಡಿದ್ದೆ, ಫಸ್ಟ್ ಟೈಮ್ ಹಾಕೊಂಡಿದ್ದು. ಹಾಕೊಳಕ್ ಇಷ್ಟ ಇಲ್ಲ, ಆದ್ರೆ ಏನ್ ಮಾಡಂಗಿಲ್ಲ, ಅನಿವಾರ್ಯ ನಾನು ಹಾಕೊಂಡ್ಲೇಬೇಕಾಯ್ತು. ಹಾಕೊಂಡೆ. ಏನೋ ಒಂಥರ ನಾನು ಕನಸಲ್ಲೂ ಅಂದ್ಕೊಂಡಿರೋದನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಒಂಥರ ಖುಷಿ ಕೊಡ್ತಾ ಇದೆ ನನಗೆ. ನನಗೂ ಕೂಡ ಒಂದು ಆತ್ಮಸ್ಥೈರ್ಯ ಕೊಡ್ತಾ ಇದೆ. ಎಸ್, ನಾನು ಕೂಡ ಇದನ್ನೆಲ್ಲ ಮಾಡಬಲ್ಲೆ. ನಾನು ಮಾಡರ್ನ್ಗೂ ಸೈ ಮತ್ತೆ ಟ್ರೆಡಿಷನಲ್ಗೂ ಸೈ, ಎರಡರಲ್ಲೂ ಕೂಡ ನಾನು ನನ್ನನ್ನು ಚೆನ್ನಾಗಿ ತೋರಿಸ್ಕೊಳ್ಬಲ್ಲೆ ಅಂತ ಗೊತ್ತಾಗಿದೆ. ನಿಮ್ಮ ಹಳ್ಳಿ ಬಿಂದು ಇವತ್ತು ಬೆಂಗಳೂರು ಬಿಂದು ಆಗಿದ್ದಾಳೆ. ಸೀರೆ ನೋಡಿ ನೋಡಿ ಬೇಜಾರಾಗಿದೆ. ಇವತ್ತು ನಾನು ಮಾಡರ್ನ್ ಡ್ರೆಸ್ ಹಾಕೊಂಡಿದ್ದೀನಿ. ಒಂದ್ಸಲ ನೋಡ್ರಿ ಈ ಸಲ ಯಾವ ತರ ಕಾಣ್ತೀನಿ ಅಂತ ಹೇಳಿ.
ಹೇಗೆ ಅನಿಸ್ತು ನಿಮಗೆ ಫೋಟೋ ಶೂಟ್? ಸರ್ ಸೀರೆದು ಬಿಡ್ರಿ, ನಾನು ಅದು ಹೆಂಗಿದ್ರೆ ಹೆಂಗ್ ಬೇಕಾದ್ರೆ ಹಾರ್ಬಿಡ್ತೀನಿ, ಹೆಂಗ್ ಬೇಕಾದ್ರೆ ಹತ್ತಿ ಮಾಡಿ ಪೋಸ್ಟ್ ಕೊಟ್ಬಿಡ್ತೀನಿ. ಅದು ಮಾಡ್ರನ್ ಡ್ರೆಸ್ ಅಂತ ಹಾಕ್ಸಿದ್ರು ಸರ್, ಅದೇ ದೊಡ್ಡ ತಲೆನೋವು ಆಗ್ಬಿಡುತ್ತೆ ನಂಗೆ. ಫಸ್ಟ್ ಟೈಮ್ ಸರ್ ಹಾಕಿದ್ದು ಆ ಥರ ಬಟ್ಟೆ ಹಾಕಿಲ್ಲ, ಅದ್ರಲ್ಲಿ ಬೇರೆ ಅವರು ರೊಮ್ಯಾಂಟಿಕ್ ಲುಕ್ ಕೊಡು ಅಂತಾರೆ. ನಾನು ಫೋಟೋದವ್ರಿಗೆ ಬೇರೆ ಕೆಲವೊಂದ್ಸಲ ಹಣ ಅಂತ ಕರೆಸ್ಬಿಟ್ಟಿನಿ, ಒಂದ್ 700 ಹಣ ಅಂತ ಕರೆಸ್ಬಿಟ್ಟಿನಿ, ಲುಕ್ ಕೊಡ್ತಾ ಇದೀನಿ, ಅಳ್ಬೇಡಮ್ಮ ರೊಮ್ಯಾಂಟಿಕ್ ಲುಕ್ ಕೊಡು ಅಂತ ಇದ್ದಾರೆ. ನನಗೆ ಅದು ಸ್ವಲ್ಪ ಕಷ್ಟ ಆಗ್ಬಿಡ್ತು ಸರ್ ಅಲ್ಲಿ. ಅದು ಮಾಡ್ರನ್ ಡ್ರೆಸ್ ಸ್ವಲ್ಪ ನನ್ಗೆ ಮುಜುಗರ ಅನಿಸ್ತು. ಸರಿ, ಈಗ ನಿಮ್ಮ ಮಾವನಿಗೆ ನೀವು ಹಳ್ಳಿ ಬಿಂದು ಆಗಿಷ್ಟನಾ ಅಥವಾ ಬೆಂಗಳೂರು ಬಿಂದು ಆಗಿಷ್ಟನಾ? ಮಾಮಂಗೂ ಇಡೀ ಕರ್ನಾಟಕ ಜನತೆಗೂ ನಾನು ಹಳ್ಳಿ ಬಿಂದು ಆಗಿರೋದೇ ಇಷ್ಟ. ಅದು ಇವ್ರ ಕಾನ್ಫಿಡೆನ್ಸ್ ಆಗಿ ಲೆವೆಲ್ ಅಲ್ಲಿ ಬಹಳ ಕ್ಲಿಯರ್ ಆಗಿದ್ದಾರೆ ಅವರು. ಹಳ್ಳಿ ಬಿಂದುನೇ ಇಷ್ಟ ಅಂತ. ಓಕೆನಾ? ಕೇಳಣ್ವಾ ಪ್ರೇಮ ಮೇಡಮ್ ಅವ್ರಿಗೆ ಯಾರು ಇಷ್ಟ ಆದ್ರು ಅಂತ? ಕೇಳಬೇಕು. ನನ್ಗೆ ಎರಡರಲ್ಲೂ ಇಷ್ಟ ಆಯ್ತು. ನನಗೂ ಆಕ್ಚುಲಿ ಓಮ್ ಅಲ್ಲಿ ಇಷ್ಟು ಸ್ಕರ್ಟ್ ಕೊಟ್ಟಿದ್ರು. ಇದ್ಯಾಕೆ ಈ ಸ್ಕರ್ಟ್ ಕೊಡ್ತಾ ಇದಾರೆ, ನಾನು ಹಾಕಲ್ಲ ಅಂದೆ. ಇಲ್ಲ ಶಾರ್ಟ್ ಅಲ್ಲಿ ಇದೆ, ನೀವು ಹಾಕೊಳ್ಳಿ ಅಂತ ಹೇಳಿದ್ರು. ಅದು ಹಾಕೊಂಡ್ಮೇಲೆ ಅಲ್ಲೊಂದು ಸೀನ್ ಇತ್ತು, ಅಂದ್ರೆ ಈ ಅಣ್ಣನ್ಗಿದೆ ಈ ತರ ಎಲ್ಲ ಡ್ರೆಸ್ ಇಷ್ಟ ಆಗಲ್ಲ, ನೀವು ಸೀರೆ ಹಾಕೋಬೇಕು ಅಂತ ಬರುತ್ತೆ, ಶಾರ್ಟ್ ಆಸಿಡ್ ಹಾಕ್ತಾರಲ್ಲ. ಸೊ ಅದು ಮಾಡರ್ನ್ ಡ್ರೆಸ್ ಅಲ್ಲಿ ಈ ತರ ಸೀನ್ ಇದೆ ಅಂತ ಅವಾಗ ಅನ್ನಿಸ್ತು ನನಗೆ. ಬಟ್ ನನಗೂ ಇಷ್ಟ ಆಗಲ್ಲ ಶಾರ್ಟ್ಸ್ ಇಷ್ಟೆಲ್ಲ ಹಾಕೊಂಡು, ಯಾಕೆಂದ್ರೆ ಸೀರೆನೇ ಚಂದ. ಯಾಕೆಂದ್ರೆ ತೆಲುಗು ಸೌಂದರ್ಯ ಹೇಗೆ ಹಾಗೆ ತರ ನಾನು ಕನ್ನಡದಲ್ಲಿ ಹಂಗೆ ಆಗ್ಬೇಕು ಅಂತ. ಬಟ್ ಅದನ್ನ ಕ್ಯಾರಿ ಓವರ್ ಮಾಡ್ಕೊಂಡು ಬರೀ ಸ್ಯಾರಿಲೆಸ್ ಸಿನಿಮಾಗಳು ತುಂಬಾ ಮಾಡಿದೆ. ಬಟ್ ಅಂಥದ್ದೇ ಸಿನಿಮಾಗಳು ಹಿಟ್ ಆಗಿದ್ದು ಖಂಡಿತ. ಬೇಕಂದ್ರೆ ಎರಡರಲ್ಲೂ ನಾವಿರಬೇಕು, ಮಾಡರ್ನಲ್ಲೂ ಇರಬೇಕು ಪ್ಲಸ್ ಸ್ಯಾರಿಲೂ ಇರಬೇಕು. ಬಟ್ ಕ್ಯಾರೆಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎರಡರಲ್ಲೂ ಚೆನ್ನಾಗಿ ಕಾಣಿಸ್ತೀವಿ. ಥ್ಯಾಂಕ್ ಯು ಮ್ಯಾಮ್. ತರುಣ್ ಅವರೇ, ಆ ಮಾಡರ್ನ್ ಡ್ರೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರ ನೀವು. ಈ ತರನು ಡ್ರೆಸ್ ಕ್ಯಾರಿ ಮಾಡ್ಬೋದು ಅಂತ ಅಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ. ಇನ್ನ ಸ್ಯಾರಿ ಬಿಡಿ, ನೀವು ಹೇಳ್ದಂಗೆ ಅದಷ್ಟು ನಿಮ್ಮ ಮಾವನಿಗೆ ಕಳ್ಸೋದಕ್ಕೆ ತೆಗ್ದಿರೋ ಫೋಟೋಗಳ ತರ ಇದೆ ಅದು. ಆದ್ರೆ ಈ ಮಾಡರ್ನ್ ಅಲ್ಲಿ ಸಿಟ್ಟಿಂಗ್ ಪೋಸ್ಚರ್ ಆಗಿರ್ಬೋದು ಎಲ್ಲಾನು ಅದಕ್ಕೆ ಮ್ಯಾಚ್ ಆಗಿದೆ. ಸೊ ಕಾನ್ಫಿಡೆಂಟ್ ಆಗಿರಿ, ಆ ಬ್ಯಾರಿಯರ್ ನ ಬ್ರೇಕ್ ಮಾಡಿ ನೀವು ಏನ್ ಡ್ರೆಸ್ ಇದ್ರು ನಾನು ಅದ್ಭುತವಾಗಿ ಕಾಣಿಸ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ನಿಮಗೆ ಫಸ್ಟ್ ಬಂತು ಅಂತಂದ್ರೆ ಆಟೋಮೆಟಿಕ್ಲಿ ಅದು ಫೋಟೋದಲ್ಲಿ ಬಂದೇ ಬರುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ಮಾಡರ್ನ್ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸರ್. ರಮೇಶ, ಈಗ ನಿಮ್ಗೆ ಆಕ್ಟಿಂಗ್ ಟೆಸ್ಟ್ ಮಾಡುವಂತ ಸಮಯ. ಓಕೆ, ಈಗ ಆಲ್ರೆಡಿ ನೀವು ಮಾಡಿರುವಂತ ಒಂದು ರೋಲ್ ಇದೆ. ನೀವು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆ ಮಾವಂದು, ಅದೇ ಮಾವ ನೀವು ಬಹಳ ಪ್ರೀತಿಸಿದ ಮಾವ ಮದುವೆಗೆ ಒಪ್ಕೊಂಡಿದ್ದಾರೆ. ಅದೇ ಟೈಮಲ್ಲಿ ನಿಶ್ವಿಕಾ ಫೋನ್ ಮಾಡಿದ್ದಾರೆ ಅವಳ ಫಿಲ್ಮ್ ಅಲ್ಲಿ ಅವಳ ತಂಗಿಯಾಗಿ ಆಕ್ಟ್ ಮಾಡಕ್ಕೆ. ಈಗ ಎಸ್ ಹೇಳ್ತಿರೋ ನೋ ಹೇಳ್ತಿರೋ, ಮಾವನಿಗೆ ಹೆಂಗ್ ಹೇಳೋದು? ಸ್ಟಾರ್ಟ್ ಮಾಡೋಣ. ಎಸ್, ಕ್ಯಾಮ್ರಾ ಪ್ಲೀಸ್. ಆಹಾ, ರೆಡಿ, ರೋಲ್ ಕ್ಯಾಮ್ರಾ, ಆಕ್ಷನ್. ಮಾಮ, ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಯ್ಯೋ, ನೀನ್ ನಿಜ ನನ್ನ ಪ್ರೀತಿ ಮಾಡ್ತೀವಲ್ಲೋ ಅನ್ಕೊಂಡ್ಬಿಟ್ಟಿದ್ದೆ. ಆದ್ರೆ ನೀನೇ ಬಂದು ನಿನ್ನ ಪ್ರೀತಿಸ್ತಿದ್ರಿ ಅಂತೆಲ್ಲ ಮಮ್ಮ ತಡ್ಕೊಳಕ್ ಆಗ್ತಿಲ್ಲ ಮಾಮ, ಅಷ್ಟು ಖುಷಿ ಆಗ್ತಿದೆ. ಅಯ್ಯೋ ಅಮ್ಮ, ಒಂದ್ ನಿಮಿಷ ಇರೋ. ಹಲೋ ಬಿಂದು, ನಾನು ಅವಾಗಿಂದ ನಿನ್ನ ಟ್ರೈ ಮಾಡ್ತಾ ಇದ್ದೀನಿ, ಯಾಕೆ ಫೋನ್ ಎತ್ತಿಲ್ಲ? ಮೇಡಮ್ ಸಾರಿ ಮೇಡಮ್, ನಾನು ಸ್ವಲ್ಪ ಬಿಸಿ ಇದೆ. ಇವಾಗ ಕೇಳಿಸ್ಕೊಳ್ಳಿ, ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ನಾನು ನೆಕ್ಸ್ಟ್ ಫಿಲಮ್ ಅಲ್ಲಿ ಒಂದು ತಂಗಿ ರೋಲ್ ವೇಟ್ ಮಾಡ್ತಾ ಇದಾರೆ. ನಾನು ನಿಮ್ ಹೆಸರನ್ನ ಸಜೆಸ್ಟ್ ಮಾಡಿದ್ದೀನಿ. ಓಕೆ ಅಲ್ಲ ನಿಮ್ಗೆ? ಮ್ಯಾಮ್ ನಿಜ ಹೇಳ್ತಿದ್ದೀರಾ? ಹೌದು. ಇವಾಗ ನಾನು ಬೇಗ ಅವ್ರು ಕಾಲ್ ಬ್ಯಾಕ್ ಮಾಡ್ಬೇಕು. ಬಿಂದು ಹೇಳಿ, ಐ ಯು ಇಂಟ್ರೆಸ್ಟೆಡ್ ಆರ್ ನಾಟ್? ಮೇಡಮ್ ಒಂದ್ ನಿಮಿಷ. ಮಮ್ಮ ನನ್ಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಮಮ್ಮ. ನಿಶ್ವಿಕಾ ಮೇಡಮ್ ತಂಗಿಯಾಗಿ ಆಕ್ಟ್ ಮಾಡಕ್ ಸಿಕ್ಕಿದೆ ಮಮ್ಮ. ಪ್ಲೀಸ್ ಹಲೋ ನಿಮಿಷ. ಹಲೋ, ನಿಂತ್ಕೋ ಮೇಡಮ್. ಹಲೋ ಮೇಡಮ್, ಹೇಳಿ ಬೇಗ, ನನ್ನ ಪ್ರೊಡ್ಯೂಸರ್ ವೇಟ್ ಮಾಡ್ತಾ ಇದಾರೆ. ಹೇಳ್ತೀನಿ, ಒಂದ್ ನಿಮಿಷ ಹೇಳ್ತೀನಿ. ಮಮ್ಮ ಹೋಗ್ತೀನಿ ಮಮ್ಮ, ಪ್ಲೀಸ್ ಮಮ್ಮ. ಮಮ್ಮ ಪ್ಲೀಸ್ ಒಪ್ಕೊ ಮಮ್ಮ, ನೀನ್ ಸೊಸೆ ನಾನು ಮುಂದೆ ನಿನ್ನೆ. ವೆರಿ ಗುಡ್, ವೆರಿ ನೈಸ್, ಎಕ್ಸಲೆಂಟ್, ವೆರಿ ನೈಸ್, ಬ್ಯೂಟಿಫುಲ್. ಡೈರೆಕ್ಟ್ರೇ ನಿಮ್ಗೆ ಹೆಂಗ್ ಅನ್ಸ್ತು? ವೆರಿ ಪ್ರೊಫೆಷನಲ್ ಆಗಿ ಮಾಡ್ದಮ್ಮ ನೀನು. ವೆರಿ ಪ್ರೊಫೆಷನಲ್. ನಿನ್ನ ಕಾನ್ಸಂಟ್ರೇಷನ್ ಈ ಕಡೆ ಫೋನ್ ಇಂದನೂ ಆಚೆ ಹೋಗಿಲ್ಲ, ನಿನ್ ಮಾಮನ್ನು ನೀನ್ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಎರಡರ ಮಧ್ಯದಲ್ಲಿ ತುಂಬಾ ಒಂದು ಬ್ಯೂಟಿಫುಲ್ ಬ್ಯಾಲೆನ್ಸ್. ಅಂದ್ರೆ ನೀನ್ ಇಬ್ಬರನ್ನು ರೆಸ್ಪೆಕ್ಟ್ ಮಾಡ್ತೀಯ ಅಂತ ಅನ್ನೋದು ಅದು ತುಂಬಾ ನೀಟಾಗಿ ಕನ್ವೆ ಆಗೋಯ್ತು ಇಡೀ ಕಾನ್ವರ್ಸೇಷನ್ ಅಲ್ಲಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ರಮೇಶ, ವೆರಿ ಗುಡ್ ರೀ. ನಾವು ಎಕ್ಸ್ಪೆಕ್ಟ್ ಮಾಡೋದು ಒಂದು ಸಣ್ಣ ಪ್ರೋಗ್ರೆಸ್ ಅಷ್ಟೇ. ಲಾಸ್ಟ್ ಆಡಿಷನ್ ಗಿಂತ ಈ ಸಲ ಇವತ್ತಿಗಿಂತ ನಾಳೆ ಆ ಪ್ರೋಗ್ರೆಸ್ ಕಾಣ್ತಾ ಇದೆ. ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ಮಹಾನಟಿ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ ಅಷ್ಟೇ. ಗುಡ್ ಲಕ್ ಟು ಯು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು, ನಮ್ಮ ಮಾಮ ನನಗೆ ಬೈದು ಈಗೆಲ್ಲ ಆಯ್ತಲ್ಲ, ನನಗೆ ಮೇಡಮ್ ಒಪ್ಕೊಂಡ್ಬಿಟ್ಟಲ್ಲ, ಮಾಮ ಸಿಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಸೊ ಅವನಿಗೋಸ್ಕರ ನಾನೊಂದು ಏನಾದ್ರು ಹಾಡ್ಬೇಕು. ಇವಾಗ ಹಾಡ್ಬಿಟ್ಟು ಅವನೊಂದು ಕರ್ಸ್ಬೇಕು ವಾಪಸ್. ಹೇಳಿ, ಪರಲ್ಲ. ಮರತೀನ ಮಾಡಿದ್ದ ಭಾಷೆಯನ್ನ ನೆನಪೈತೇನಾ, ನೀ ಕೊಟ್ಟ ಕಾಲು ಚೈನಾ, ವಾದ ವರಸ ಬೀರಪ್ಪನ
ಅವನೇ ಬರ್ದಿದ್ದ. ಏನ್ ಟೀಚರ್, ನಿಜವಾಗ್ಲೂ ಆ ಮಾವ ಇದ್ದಾರಾ? ಏಯೋ ಇಲ್ಲ ಇಲ್ಲ, ನೀವು ನಂಬುತ್ರಾ? ಅದೇ ಆಕ್ಟಿಂಗು. ಮಹಾನಟಿ ಆದವೇ. ಇದು ಆಕ್ಟಿಂಗ್ ಅಲ್ಲ, ಇದು ಬಿಹೇವಿಂಗ್. ಈಗ ಸೋಫಾದಲ್ಲಿ ಇರ್ಬೇಕು ನೀವು. ಈ ಕರ್ನಾಟಕದ ಆಸ್ತಿ IPS ಕಿರಣ್ ಬೇಡಿ ಕಣೋ ಅಂತ ಮೆಗಾ ಆಡಿಷನ್ ಅಲ್ಲಿ ಜೂನಿಯರ್ ಮಾಲಾಶ್ರೀ ಮೇಡಮ್ ಆಗಿ ಆವಾಜ್ ಹಾಕಿ ಆಯ್ಕೆ ಆದವರು. ಲೆಟ್ಸ್ ವೆಲ್ಕಮ್ ಮೈಸೂರಿನ ನಿರೋಷಾ. ಸಾರಿ, ಒಂದ್ ಸ್ಮಾಲ್ ಮಿಸ್ಟೇಕ್. ಉಷಾ, ಹೋಗಿ ನಿರೋಷನ ಕಳ್ಸಿ. ಐ ಎಮ್ ನಿರೋಷ. ಯು ಆರ್ ನಿರೋಷಾ. ಅವ್ರು ಮಾತಾಡ್ದಾಗ್ಲೇ ಲಾಸ್ಟ್ ಟೈಮ್ ಹಿಂಗೆ ಬಂದ್ರು ಅವ್ರು. ವೆಯ್ಟ್ಸ್ ಇಟ್ಕೊಂಡ್ ಬಂದಾಗೆ ಬಂದ್ರು. ಹೇ ನಿರೋಷಾ, ವಾಟ್ ಅ ಚೇಂಜ್ ಓವರ್. ಲವ್ಲಿ, ಅದು ಫಸ್ಟ್ ವೀಕ್ ಅಲ್ಲೇ. ಸೂಪರ್ ಸೂಪರ್ ನಿರೋಷಾ, ಸೂಪರ್. ಅಂದ್ರೆ ನಿರೋಷಾ ಫೋಟೋ ಶೂಟ್ ಹೇಗಿರುತ್ತೆ ಅಂತ ನೋಡೋಂತ ಕುತೂಹಲ ಎಲ್ರಿಗಿಂತ ಜಾಸ್ತಿ ನನಗಿದೆ. ಅವತ್ತು ಖಡಕ್ ಪೊಲೀಸ್ ಆಫೀಸರ್ ಆಗಿದ್ರು. ಫೋಟೋ ಶೂಟ್ ಅಲ್ಲಿ ಹೆಂಗಿರ್ತಾರೆ ಅಂತ ನೋಡೋಣ. ವೆರಿ ನೈಸ್ ನಿರೋಷಾ, ಸೂಪರ್. ಅಂದ್ರೆ ಅವ್ರದ್ದು ಒರಿಜಿನಲ್ ಸ್ಟೈಲ್ ಏನಿದೆ ಅದನ್ನು ಮೇಂಟೈನ್ ಮಾಡಿದ್ರು, ಖಡಕ್ ಆಗೋ ಇದ್ರು. ಆಮೇಲೆ ಸಡನ್ ಆಗಿ ಅಬ್ಬಾ, ಸೀರೆ ಉಟ್ಟ ನಾರಿ ಏನ್ ಅದ್ಭುತವಾಗಿ ಸಂಕೋಚ, ನಾಚಿಗೆ, ಆ ಕೈ ಬಳೆ ತೋರಿಸ್ಕೊಂಡು ಆ ಗ್ರೇಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರ ಫೋಟೋ ಶೂಟ್ ಅಲ್ಲಿ. ನಿಶ್ವಿಕಾ ಅವರೇ, ನಿಮ್ಗೆ ಹೇಗನ್ಸ್ತು ಈ ಫೋಟೋ ಶೂಟ್? ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೊ ಮಚ್. ನನಗೆ ನಿಜವಾಗ್ಲೂ 2 ಫೋಟೋಸು ಇಷ್ಟ ಆಯ್ತು. ಒಂದು ಲಾಂಗ್ ಡ್ರೆಸ್ ಅಲ್ಲಿ ನೀವೇನ್ ಮಾಡಿದ್ರಿ ಅದ್ರಲ್ಲೂ ನನಗೆ ಸ್ವಲ್ಪ ಚೇಂಜಸ್ ಕಾಣಿಸ್ತು, ವಿಚ್ ವಾಸ್ ಗುಡ್. ಅದ್ರ ನೆಕ್ಸ್ಟ್ ಇಮೇಜ್ ಅಂತೂ ವಾಟ್ ಇಸ್ ದಟ್ ಚೇಂಜ್ ಓವರ್. ಥ್ಯಾಂಕ್ ಯು ಸೊ ಮಚ್. ರಿಯಲಿ ಬ್ಯೂಟಿಫುಲ್. ಅದಕ್ಕೆ ಬೇಕಾಗಿದ್ದಂತ ಒಂದು ಶೃಂಗಾರ, ಅದಕ್ಕೆ ಬೇಕಾಗಿದ್ದ ಒಂದು ಸಾಫ್ಟ್ನೆಸ್, ಅದು ಬೇಕಾಗಿದ್ದಂತ ಒಂದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇತ್ತು. ನನಗೆ ಇಷ್ಟ ಆಯ್ತು. ಐ ಥಿಂಕ್ ಯು ಡಿಡ್ ಜಸ್ಟಿಸ್ ಟು ಬೋತ್ ಲುಕ್ಸ್. ಸೊ ಯಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೂಪರ್. ಪ್ರೇಮಾ ಮ್ಯಾಮ್, ಹೇಗಿದ್ರು ನಿಮ್ಮನ್ನ ಪೊಲೀಸ್ ಗೆಟಪ್ ಅಲ್ಲಿ ನೋಡಿದ್ವಿ. ಸೊ ನನಗೆ ಸ್ಯಾರಿಲ್ ತುಂಬಾ ಇಷ್ಟ ಆಯ್ತು. ಯು ಲುಕಿಂಗ್ ವೆರಿ ಕ್ಯೂಟ್ ಇನ್ ದಟ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಯು ರಮೇಶ್ ಸರ್. ಬಹಳ ಮುಗ್ಧವಾದ ಒಂದು ಹುಡುಗಿ ಅಂತ ಅನ್ಕೋಣ ಈಗ. ಓಕೆ, ಮತ್ತೆ ಅದೇ ಮದುವೆ ಸೆಟಪ್. ಯು ಆರ್ ವೆರಿ ಶೈ. ನೀವು ಹುಡುಗರ ಜೊತೆ ಏನು ಮಾತಾಡಲ್ಲ ಮುಂಚೆ, ತುಂಬಾ ಇನ್ನೋಸೆಂಟ್ ನೀವು. ಅಲ್ಲಿ ಬಂದಿದಾರಲ್ಲ, ಅವನು ಯಾರು ಗೊತ್ತಾ? ಆ ಇನ್ಸ್ಪೆಕ್ಟರ್ ಯಾರೋ ಆಡಿಷನ್ ಮಾಡಿದ್ನಲ್ಲ ಗಂಡಾಗ. ಓಕೆ, ಅವರ ಪರಾಕ್ರಮಗಳೆಲ್ಲ ನಿಮ್ಗೆ ಗೊತ್ತು. ಹೇಗೆ ಅಪ್ರೋಚ್ ಮಾಡ್ತೀರಾ ನೀವಿಬ್ರೀಗ? ಯು ಜಸ್ಟ್ ಅಲೋನ್, ಬೋತ್ ಆಫ್ ಯು. ನಿಮ್ ಮನೆಯಲ್ಲಿ ಒಂದು ರೂಮ್ ಅಲ್ಲಿ ಹಿರಿಯರೆಲ್ಲ ಒಳಗ್ ಬಿಟ್ಟಿದ್ದಾರೆ, ನೀವೇನ್ ಮಾತಾಡ್ಬೇಕು ಮಾತಾಡ್ಕೊಳ್ಳಿ ಅಂತ. ರೆಡಿನಾ? ಓಕೆ. ಸೊ ನಿರೋಷಾ, ರಾಕ್ ದ ಸ್ಟೇಜ್. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಡಾಲಿ ಮುಂದೆ ಬಾಮ್ಮ, ಚೂರು ಮುಂದೆ ಬಾಪ. ಸಾಕ್ 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 ಸಾಕ್. ರೆಡಿ, ರೋಲ್ ಕ್ಯಾಮ್ರಾ, ಆಕ್ಷನ್. ಏನೋ ಸೌಂಡ್ ಬರ್ತಾ ಇದೆ, ಬಂದ್ರು ಅಂತ ಕಾಣಿಸುತ್ತೆ. ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕೂತಿರೋ ನಿಂತ್ಕೊಂಡೇ ಮಾತಾಡೋಣವಾ? ಓಕೆ, ನಿಂತ್ಕೊಂಡೇ ಮಾತಾಡೋಣ ಅಲ್ಲ? ಪರಿಚಯ ಮಾಡ್ಕೊಂಬಿಡೋಣ. ನನ್ನ ಹೆಸರು ನಿರೋಷಾ. ಗೊತ್ತಿರೋ ವಿಷಯ, ನಿಮ್ಮ ಹೆಸರು ರಾಜೀವ್ ಅಂತ. ನೀವು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಎಸ್ಪೆಷಲಿ ಆ ಫಾರ್ಮಲ್ಸ್ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಪಾನಿಪುರಿಗಿನ್ನ ಮಸಾಲೆ ಪುರಿ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ವಿಷಯ ಹೇಳೋದಾದರೆ, ನಾನು ಅಪ್ಪನ ಮಗಳಲ್ಲ, ಅಮ್ಮನ ಮಗಳು. ನಿಮ್ಮ ಬಗ್ಗೆನೂ ಏನಾರ ಒಂಚೂರು ಹೇಳಿ. ರೈಟ್, ಕಾಡಿ ಪ್ಲೀಸ್. ಓಕೆ ಬಾ. ನಿರೋಷಾ, ಸಿ ದ ಹೋಲ್ ಪಾಯಿಂಟ್ ಆಫ್ ಕ್ಯಾಮ್ರಾ ತಂದಿರೋದೇ ಇದು ಸಿನಿಮಾಗೆ ಅಂತ. ನಾವು ಕ್ಯಾಮ್ರಾ ಮುಂದೆ ಯಾವತ್ತು ಹಿಂಗ್ ಡೋರ್ ಓಪನ್ ಮಾಡೋದೇ ಇಲ್ಲ. ಡೋರ್ ಓಪನ್ ಆಗಿರುತ್ತೆ. ಸಿ ದ ಸಿಚುವೇಶನ್ ಇಸ್ ಕ್ಯಾಮ್ರಾ ಇಸ್ ಹಿಯರ್ ಅಂಡ್ ದೇ ಸೆಡ್ ನೀವು ಹುಡುಗನ ಹತ್ರ ಮಾತಾಡ್ತಾ ಇದ್ದೀರಾ. ಸೊ ದೇ ಆಲ್ರೆಡಿ ಕ್ರಿಯೇಟೆಡ್ ದ ಸಿಚುವೇಶನ್ ನಿಮಗೆ. ಸೊ ನೀವು ಅದು ಡೋರ್ ಓಪನ್ ಮಾಡೋದು, ಆಮೇಲೆ ಹುಡುಕೋದು ಅಷ್ಟೇ. ಸಿ ಜನರಲಿ ವಾಟ್ ಯು ಡಿಡ್ ವಾಸ್ ಫಾರ್ ಸ್ಟೇ, ಲೈಕ್ ಇವಾಗ ಒಂದು ನಾಟಕ ಅಂತ ಮಾಡಿದಾಗ ಹಿಂಗ್ ಬಗ್ ನೋಡ್ತೀವಿ, ಸೊ ದಟ್ ದೂರದಲ್ಲಿ ಅಲ್ಲಿ ಎಲ್ಲರಿಗೂ ಕಾಣಿಸಿ ನಾವು ನೋಡ್ತಾ ಇದ್ದೀವಿ ಅಂತ. ಬಟ್ ಸಿನಿಮಾಲಿ ಎಲ್ಲರೂ ಇಷ್ಟೇ ಕುತ್ಕೊಂಡು ನೋಡೋದು. ಸೊ ಇವನ್ ಇಫ್ ಯು ಲುಕ್ ಲೈಕ್ ದಿಸ್, ಇಟ್ಸ್ ಲೈಕ್ ದಟ್ಸ್ ಅ ಬಿಗ್ ಜೆಸ್ಚರ್. ಆನ್ ಟಿವಿ ನೀವು ಹಿಂಗೆ ನೋಡೋದು ತಲೆ ಇಲ್ವರೆಗೂ ಬಂದಿರುತ್ತೆ. ಆಕ್ಚುಲಿ ನನಗೆ ಸರ್ಪ್ರೈಸ್ಲಿ ನಿಮ್ದು ಡಾನ್ಸ್ ಡ್ರಾಮಾ ಥರ ಇತ್ತು ಮೋಸ್ಟ್ಲಿ. ಓ
ಬಂದ್ರಾ ಇಲ್ಲ. ಸೊ ಇಟ್ ವಾಸ್ ವೆರಿ ಆಗಿನ್ ಲೈಕ್ ಲಿಟಲ್ ಓಲ್ಡರ್ ಎಕ್ಸ್ಪ್ರೆಷನ್ಸ್ ಇತ್ತು. ಸೊ ಓವರ್ ಆಲ್ ಇಟ್ ವಾಸ್ ನೈಸ್. ಯು ಕ್ಯಾನ್ ಟ್ರೈ ಬೆಟರ್ ಐ ಥಿಂಕ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಬಟ್ ಇಟ್ ವಾಸ್ ನೈಸ್ ಟು ಸಿ ಯು ಡಿಫ್ರೆಂಟ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ನಿಶ್ವಿಕಾ, ಥ್ಯಾಂಕ್ ಯು. ಅಲ್ಲ ನನ್ಗೆ ಏನ್ ಅನಿಸ್ತು ಅಂದ್ರೆ ಆಕ್ಚುಲಿ ನಿಶ್ವಿಕಾ ಆಲ್ಸೋ ನಿರೋಷಾದು ಸೇಮ್ ಪರ್ಸನಾಲಿಟೀಸ್ ವೈಸ್. ಅಂದ್ರೆ ಯೂಶಲಿ ಬ್ರಾಡ್ ಶೋಲ್ಡರ್ಸ್ ಎಲ್ಲ ಇದ್ದಾಗ ನೀವು ಶೈನೆಸ್ ಮಾಡ್ಬೇಕು, ಇದೆಲ್ಲ ಮಾಡ್ಬೇಕು ಅಂದ್ರೆ ಅಷ್ಟು ಈಸಿಯಾಗಿ ಆಗಲ್ಲ. ಇವನ್ ದಿ ಬಾಡಿ ಲ್ಯಾಂಗ್ವೇಜ್, ನಮ್ ಪರ್ಸನಾಲಿಟಿ ಕೂಡ ಅದಕ್ಕೆ ಅದು ಆಡ್ ಅಪ್ ಆಗುತ್ತೆ. ಸೊ ಐ ವಾಸ್ ಜಸ್ಟ್ ಟಾಕಿಂಗ್ ಟು ನಿಶ್, ಅದೇ ಹೇಳ್ತಾ ಇದ್ದೆ ನಾನು, ಈ ಇಡೀ ಸೀನ್ ನ ಒಂಚೂರು ರೀಕ್ರಿಯೇಟ್ ನೀನ್ ಮಾಡ್ಬೋದಾ, ಜಸ್ಟ್ ಟು ಶೋ ಹರ್ ಅಂತ. ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ದೆಮ್ ಟು ಫಾಲೋ. ಕನೆಕ್ಟ್ ಆಗಕ್ಕೆ ಒಂಚೂರು ಈಸಿ ಆಗುತ್ತೆ ಅನ್ನೋದು. ನಾನು ಜಸ್ಟ್ ಟಾಕಿಂಗ್ ಟು ಹರ್. ಸೊ ಜಸ್ಟ್ ಲೆಟ್ ಅಸ್ ಟ್ರೈ. ನಿಶ್ವಿಕಾ, ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ವಿ ಹ್ಯಾವ್ ಯು ಆನ್ ಸ್ಟೇಜ್? ಅಲ್ಲ, ಇಲ್ಲಿ ಬಂದ್ರೆ ಬೆಟರ್. ಐ ವಿಲ್ ಗಿವ್ ದ ಸೇಮ್ ಕೌಂಟರ್ಸ್. Roll camera. Rolling. Action. Hi. ಏನೋ ಮಾತಾಡ್ಬೇಕು ಅಂದ್ರಂತೆ. ನಿಮ್ಮ ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಓ, ಎಕ್ಸಲೆಂಟ್. ನೈಸ್. ನಿಮ್ಮ ಇಂಟರ್ವ್ಯೂ ನೋಡಿದೆ ಮೊನ್ನೆ. ಫಾರ್ಮಲ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ, ಕ್ಯಾಶುವಲಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಇಂಟರ್ವ್ಯೂ ಫುಲ್ ನೋಡಿದ್ರಾ? ಯಾ, ಅಫ್ಕೋರ್ಸ್. ನೀವು ಅಂದಮೇಲೆ ನೋಡಬೇಕಲ್ಲ. ಆ ಕೇಸ್ ಬಗ್ಗೆ ನಿಮಗೇನು ಅನಿಸ್ತು, ನಾನು ತೊಗೊಂಡಿದ್ದ ನಿರ್ಧಾರ? ಅಫ್ಕೋರ್ಸ್ ಯು ಆರ್ ರೈಟ್. ಎಲ್ಲಿ ಅನ್ಯಾಯ ಇದೆ ಅಲ್ಲಿ ನಾವು ನಿಂತ್ಕೊಳ್ಳೇಬೇಕು. ಆ್ಯಂಡ್ ಯು ಆರ್ ಅ ಪೊಲೀಸ್ ಆಫೀಸರ್, ಅದು ನಿಮ್ಮ ಕರ್ತವ್ಯ. ಸೊ ಐ ವಾಸ್ ಪ್ರೌಡ್. ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ಏನೋ ಪೊಲೀಸ್ ಕೇಸು ಅಂತ ನಾವು ಮದುವೆ ಆಗಬೇಕು ಅಂತಿದ್ದೀವಿ. ವೇಟ್, ನಾನು ನಿಮ್ಗೆ ನೀರು ಕೊಟ್ಟಿಲ್ಲ. ಡು ಯು ವಾಂಟ್ ಸಮ್ ವಾಟರ್? ಥ್ಯಾಂಕ್ ಯು. ಕರೆಕ್ಟ್. ಓಕೆ. That was so beautiful. ಸರ್, ನೀವು ಆಕ್ಷನ್ ಕಟ್ ಹೇಳಿದ್ ನನಗೆ ತುಂಬಾ ಖುಷಿ. So we have collaborated. Yes, finally. So beautiful. She was so beautiful. Thank you. ಎಷ್ಟು ಕ್ಯಾಶುವಲ್ ಆಗಿ, ಎಷ್ಟು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದಕ್ಕೆ ಇವತ್ತು ಆಣೆ ಮಾಡಿ ಹೇಳ್ತೀನಿ, ಎಲ್ಲರ ಹಾರ್ಟನ್ನು ಅವ್ರ ಗೆದ್ದಿರೋದು ನಮ್ಮ ನಿಶ್ವಿಕಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ನಾನು ರಿವ್ಯೂಸ್ ಕಾಯ್ತಾ ಇದ್ದೀನಿ ಸರ್. ನೈಸ್ ಟೇಕ್. ಓಕೆ ನಿರೋಷ, ಜಸ್ಟ್ ಸಿ ಒಂದ್ ಚಿಕ್ಕ ಎಕ್ಸಾಂಪಲ್ ನಾನು ಏನ್ ಹೇಳಕ್ ಬಂದೆ ಅಲ್ಲಿ ಅಂತಂದ್ರೆ, ಸಿ ಏನಾಗುತ್ತೆ, ಶೈನೆಸ್ ಅಂತಂದ್ರೆ ಬೇಸಿಕಲಿ ಒಂದು ಹೆಣ್ಮಗು ಶೈನೆಸ್ ಅಂತಂದ್ರೆ ಹೆಡ್ ಡೌನ್ ಇರುತ್ತೆ. ದಟ್ ಇಸ್ ದಿ ಫಸ್ಟ್ ಬೇಸಿಕ್ ಥಿಂಗ್. ಓಕೆ, ಕ್ಯಾಮ್ರಾಗೆ ಹೆಡ್ ಡೌನ್ ಹಾಕಿದ್ರೆ ನಾವು ಕಾಣಿಸಲ್ಲ ಅಂತ ತಕ್ಷಣ ವಾಟ್ ನಿಶ್ವಿಕಾ ಡಿಡ್ ವಾಸ್ ಶಿ ಸ್ಟುಡ್ ದಿಸ್ ಸೈಡ್. ಅಂದ್ರೆ ಏನು ಅಂತಂದ್ರೆ ಬೇಸಿಕಲಿ ಐ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ಶೈನೆಸ್ ಬಂದಾಗ ಐ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ. ಸೊ ನಿಮ್ ಕ್ಯಾರೆಕ್ಟರ್ ಇಲ್ಲಿದ್ದಾರೆ, ನೀವು ಇಲ್ಲಿ ನಿಂತ್ಕೊಂಡ ತಕ್ಷಣ ಅದು ಸ್ಟ್ರೈಟ್ ಹೆಡ್ ಆನ್ ಆಗುತ್ತೆ ನಿಮಗೆ. ಸೊ ಇಲ್ಲಿಂದ ಸರ್ ಅಂದ್ರೆ ಅದು ಶೈನೆಸ್. ಅದು ಯು ಆರ್ ನಾಟ್ ಲೈಕ್ ಹೆಡ್ ಆನ್ ಫೇಸ್ ಟು ಫೇಸ್ ಇಲ್ಲ ನೀವು ಅಂತ, ಒಂದು ಶೈನೆಸ್ ಅಂತ ಬರುತ್ತೆ ಅದು. ಸೊ ಇಟ್ ಈಸ್ ದಿ ಬಾಡಿ ಲ್ಯಾಂಗ್ವೇಜ್ ದಟ್ ಆಕ್ಟರ್ಸ್ ಹ್ಯಾಸ್ ಟು ಗ್ರಾಸ್ಪ್. ಯು ಹ್ಯಾವ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂತ ಅನ್ನೋದಕ್ಕೋಸ್ಕರ ಇದೊಂದು ಚಿಕ್ಕದಾಗಿ ಮಾಡಿದ್ದು. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಲವ್ಲಿ. ಆಸಿಡ್ ದಾಳಿಗೆ ಒಳಗಾದಂತಹ ಹೆಣ್ಣು ಮಗಳ ಪಾತ್ರದಲ್ಲಿ ಮಿಂಚಿ ಪ್ರೇಕ್ಷಕರ ಚಪ್ಪಾಳೆಗಿಟ್ಟಿಸಿಕೊಂಡಂತಹ ತೀರ್ಥಹಳ್ಳಿಯ ಆಶಿಕಾ ಸೋಮಶೇಖರ್ ಆನ್ ಸ್ಟೇಜ್ ಪ್ಲೀಸ್. ಮೆಗಾ ಆಡಿಷನ್ ಅಲ್ಲಿ ಆಶಿಕಾ ಇಷ್ಟು ಫೇಸ್ ನಮ್ಗೆ ಗೊತ್ತಿರ್ಲಿಲ್ಲ. ಇವತ್ತು ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅವ್ರ ಫೇಸ್. ಬಟ್ ಫೋಟೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡೋಣ. ಫೋಟೋಸ್ ಪ್ಲೀಸ್. ಇದು ಸ್ಪೆಕ್ಸ್ ಫೋಟೋಗೋಸ್ಕರ ಯೂಸ್ ಮಾಡಿದ ಅಥವಾ ನೀವು ಹಾಕೋತಿಲ್ಲ? ರಿಯಲ್ ಆಗಿ ಹಾಕೋತೀನಿ ನಾನು. ರಿಯಲ್ ಆಗಿ ಯಾಕೆ? ಪವರ್ಫುಲ್ ತುಂಬಾ. ಪವರ್, ಅದು ಪವರ್ ಇರ್ಲಿ ಅಂತ ನೋಡಿ. ಅದಕ್ಕೆ ತರುಣ್ ಅವರು ಕೂಡ ಹಾಕೊಂಡಿರೋದು, ಒಂದು ಪವರ್ ಇರ್ಲಿ ಅಂತ ಹೇಳ್ಬಿಟ್ಟು. ಎಸ್, ಪವರ್ ಡೈರೆಕ್ಟರ್ ತರುಣ್ ಅವರೇ. ಹಾಯ್ ಆಶಿಕಾ. ನಮಸ್ತೆ ಸರ್. ನಾನು ನೋಡಿದಂತ ಫೋಟೋಸ್ಗಳಲ್ಲಿ ನೀವು ತುಂಬಾ ಫೋಟೋಜೆನಿಕ್ ಇದ್ದೀರಾ, ಚೆನ್ನಾಗಿ ಕಾಣಿಸ್ತೀರಾ, ಪೋಸ್ಟರ್ಸ್ ಎಲ್ಲ ತುಂಬಾ ನೀಟ್ ಆಗಿದೆ. ಒನ್ ಥಿಂಗ್ ಯು ಹ್ಯಾವ್ ಟು ಲಿಟಲ್ ವರ್ಕ್ ಆನ್ ಅಥವಾ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ನೀವೇನಂದ್ರೆ, ನಿಮ್ ನೆಕ್ ಲೈನ್ ದೊಡ್ಡದಾಗಿರೋದ್ರಿಂದ ನೀವು ಚಿನ್ ಅಪ್ ತುಂಬಾ ಮಾಡಬಾರ್ದು. ಓಕೆ. ನೀವು ಚಿನ್ ಅಪ್ ತುಂಬಾ ಮಾಡಿದಾಗ ಇದು ತುಂಬಾ ನಿಮಗೆ ಬೋಳ ಕಾಣಿಸುತ್ತೆ, ಹೆವಿ ಅನ್ಸುತ್ತೆ. ಸೊ ಯು ಶುಡ್ ಬಿ ಲೈಕ್ ದಿಸ್. ನೆಕ್ಸ್ಟ್ ಮುಂದೆ ಹೋಗ್ತಾ ವಿಲ್ ಲೆಟ್ ಯು ನೋ ಆಲ್ಸೋ ವಾಟ್ ಇಸ್ ಯುವರ್ ಸ್ಟ್ರಾಂಗ್ ಆಂಗಲ್ಸ್, ನೀವೇನ್ ಮಾಡ್ಬೇಕು ಅದೆಲ್ಲ ಬರುತ್ತೆ. ಬಟ್ ಸ್ಟಿಲ್ ಫೋಟೋಸ್ ಬಂದಾಗ್ಲೂ
ಇಷ್ಟು ಹೋಗೋ ಕಡೆ ನೀವು ಇಲ್ಲಿ ಇಷ್ಟಿತ್ತು ಅಂತಂದ್ರೆ ಅದಿನ್ನೂ ತುಂಬಾ ಪ್ರಿಟಿಯಾಗಿ ಕಾಣಿಸುತ್ತೆ. Okay, sir. ಸೊ ಇದು ಚಿಕ್ಕದು ನೀವು ನೋಡ್ಕೊಳ್ಳಿ ಅಷ್ಟೇ. ಅದರ್ವೈಸ್ ಯು ಲುಕಿಂಗ್ ವೆರಿ ಪ್ರಿಟಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಸರ್. ವೆರಿ ಫೋಟೋಜೆನಿಕ್, ಬಹಳ ಚೆನ್ನಾಗಿತ್ರಿ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ಸಿಚುವೇಶನ್ ಹೇಳ್ತೀನಿ. ಓಕೆ ಸರ್. ಆಶಿಕಾ, ದಿಸ್ ಇಟ್, ಲೆಟ್ಸ್ ಅಸ್ಯೂಮ್ ನಿಮಗೊಂದು ಬ್ರೇಕಪ್ ಆಗಿದೆ. ಅದಾದ್ಮೇಲೆ ಇನ್ಯಾರಿಗೋ ಮದುವೆ ಆಗಿದೆ. ಈ ಗಂಡ ತುಂಬಾ ಒಳ್ಳೆಯವನು, ಪರ್ಫೆಕ್ಟ್ ಜೆಂಟಲ್ಮನ್, ಎಲ್ಲಾ ರೀತಿಯಲ್ಲಿ ಈಸ್ ಪರ್ಫೆಕ್ಟ್. ಬಟ್ ನಿಮಗೆ ಆ ಹಳೆ ಲವರ್ನ ಮರೆಯಕ್ ಆಗ್ತಾ ಇಲ್ಲ. ಒಂದು ಪೀಕ್ ಪಾಯಿಂಟ್ ಬಂದ್ಬಿಟ್ಟಿದೆ ಈಗ. ಅವ್ನು ಎಲ್ಲ ಟ್ರೈ ಮಾಡ್ತಾನೆ, ನಿಮ್ ಗಂಡ ನಿಮ್ಮನ್ನ ಪ್ಲೀಸ್ ಮಾಡಕ್ಕೆ ಎಲ್ಲವನ್ನೂ ಮಾಡ್ತಾ ಇದ್ದಾನೆ. ಬಟ್ ನಿಮ್ಮಿಂದ ಒಪ್ಕೊಳಕ್ಕೆ ಆಗ್ತಿಲ್ಲ ಅವನ್ನ, ಬಿಕಾಸ್ ನಿಮ್ಮ ಪಾಸ್ಟ್ ಮೆಮರಿನ ಮರೆಯಕ್ ಆಗ್ತಿಲ್ಲ. ಪೀಕ್ ಪಾಯಿಂಟ್ ಅಲ್ಲಿ ಪ್ರಾಬ್ಲಮ್ ನೀನಲ್ಲ ಕಣೋ, ಪ್ರಾಬ್ಲಮ್ ನಾನು. ನೀನ್ ತುಂಬಾ ಒಳ್ಳೆಯವನು, ಪ್ರಾಬ್ಲಮ್ ಇಸ್ ವಿತ್ ಮೀ. ನನಗೊಂದು ಅಫೇರ್ ಇತ್ತು, ವಾಟ್ ಎವರ್ ನೀವ್ ಹೆಂಗ್ ಹೇಳ್ತಿರೋ ಅದನ್ನ ಹೇಳಕ್ ಎಷ್ಟು ಲೇಟ್ ಆಗಿ ಹೇಳ್ತಿರೋ ಅಷ್ಟು ಬೆಟರ್ ನಮ್ಗೆ. ಅದನ್ನ ಹೇಳಕ್ ಇಷ್ಟ ಇಲ್ಲ, ಪ್ರಾಬ್ಲಮ್ ನೀನಲ್ಲ ಅಂತ ಬ್ರೇಕ್ ಡೌನ್ ಮಾಡಿ ನೀನ್ ತುಂಬಾ ಒಳ್ಳೆಯವನಪ್ಪ, ನೀನಲ್ಲ ಅಂತ ಹೇಳ್ಬೇಕು. ರೆಡಿನಾ? ಎಸ್ ಸರ್. ರೋಲ್ ಕ್ಯಾಮ್ರಾ, ಆಕ್ಷನ್. ನಂಗೆ ತುಂಬ ತಲೆನೋವ್ತಿದೆ, ನಂಗೆ ಇವಾಗ ಮಾತಾಡೋಕ್ಕೆ ಇಷ್ಟ ಇಲ್ಲ. ಏನಂತ ಮಾತಾಡಲಿ? ನಾನು ಹೇಳ್ತಿದ್ದೀನಲ್ಲ ನಂಗೆ ತುಂಬ ತಲೆನೋವ್ತಿದೆ ಅಂತ. ಪ್ಲೀಸ್ ಆಮೇಲೆ ಮಾತಾಡೋಣ. ಎಷ್ಟು ಸತಿ ಹೇಳೋದು? ಇಲ್ಲ, ನಂಗೆ ಬರೋಕ್ಕೆ ಇಷ್ಟ ಇಲ್ಲ. ಹಾಗೇನಿಲ್ಲ, ನಂಗೆ ನೀನಂದ್ರೆ ಇಷ್ಟನೇ. ನೋಡು, ನಿಗೊಂದು ವಿಷಯ ಹೇಳಬೇಕಿತ್ತು. ನಾನು ನಿನ್ನ ಮದುವೆ ಆಗೋಕ್ಕಿಂತ ಮುಂಚೆ ಒಬ್ಬ ಹುಡುಗನ ಇಷ್ಟಪಡ್ತಿದ್ದೆ. ಇಲ್ಲ, ಫ್ಯಾಮಿಲಿ ಬಲವಂತಕ್ಕೆ ಮದುವೆ ಆಗಿತ್ತು. ಬಟ್ ನಿನ್ನ ಜೊತೆ ಬದುಕ್ತಾ ಐ ಫೀಲ್ ಲೈಕ್ ನಾನು ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಂತ. ನೀನು ನೋಡಿದಾಗೆಲ್ಲ ನಂಗೆ ಅವನೇ ನೆನಪಾಗ್ತದೆ. ಐ ಕಾಂಟ್ ಫರ್ಗೆಟ್ ಹಿಮ್. ಆ್ಯಂಡ್ ನಿನ್ನನ್ನು ನನ್ನ ಗಂಡ ಅಂತ ಸ್ವೀಕರಿಸೋಕೆ ಆಗ್ತಾ ಇಲ್ಲ. ಐ ಆಮ್ ಸೋ ಸಾರಿ. ನನ್ನಿಂದ ನಿನ್ನ ಜೀವನನೂ ಹಾಳಾಗ್ತಿದೆ. ನಂಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ದಿನ ಟಾರ್ಚರ್ ಆಗಿ ನಂಗೆ ಏನು ಅನ್ನಿಸ್ತಾ ಇದೆ. ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ. Got it. Lovely. ಎಸ್ ತರುಣ್ ಅವರೇ, ವೆರಿ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಪರ್ಫಾರ್ಮೆನ್ಸ್ ಆಗಿರ್ಬೋದು, ಆ ಬ್ರೇಕ್ಸ್ ತಗೊಂಡಿದ್ದಾಗಿರ್ಬೋದು, ಆ ಅಳು ಬರ್ತಾ ಇದೆ, ನಿಮ್ಮೇಲೆ ನಿಮ್ಗೊಂದು ಕೋಪ ಇದೆ, ಅವನ ಮೇಲೆ ಒಂದು ಕನ್ಸರ್ನ್ ಇದೆ, ಅದಷ್ಟು ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಾ ಹೋದ್ರಿ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆಶಿಕಾ, ಗಾಡ್ ಬ್ಲೆಸ್. Thank you so much, ma'am. Thank you so much. ಸೂಪರ್. ಸೊ ನಿಮ್ಮ ಪ್ರೀತಿಯ ಚಪ್ಪಾಳದೊಂದಿಗೆ ಸ್ವಾಗತಿಸಿ ಬೆಂಗಳೂರಿನ ಪ್ರವಳಿಕಾ. ನನಗೆ ವೆಸ್ಟರ್ನ್ ಏನೋ ನೀವು ಕಾಸ್ಟ್ಯೂಮ್ ಬೆಟರ್ ಚೂಸ್ ಮಾಡಬೇಕಾಗಿತ್ತು ಅಂತ ಅನಿಸ್ತು. ತುಂಬಾ ಅದು ಫ್ಲಾಟ್ ಅಂತ ಅನಿಸ್ಬಿಡ್ತು. ಬ್ಲಾಕ್ ಯೂಶಲಿ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಅದೇನೋ ನೀವು ಚೂಸ್ ಮಾಡಿದ ಕಾಸ್ಟ್ಯೂಮ್ಸ್ಗೆ ತುಂಬಾ ಫ್ಲಾಟ್ ಅನಿಸ್ತಾ ಇದೆ. ಇದು ಚೆನ್ನಾಗಿತ್ತು. ಓಣಂ ಪ್ಯಾಟರ್ನ್ ಅಲ್ಲಿ ಏನು ಮಾಡಿದ್ರಿ ನೀವು, ದಟ್ ವಾಸ್ ವೆರಿ ನೈಸ್. ಯು ಲುಕಿಂಗ್ ನೈಸ್ ಇನ್ ದಟ್. ಥ್ಯಾಂಕ್ ಯು ಸರ್. ರಮೇಶ್ ಸರ್, ಆಪ್ತಮಿತ್ರ ನೋಡಿದೀರಾ? ಸೌಂದರ್ಯ ಕ್ಯಾರೆಕ್ಟರ್ ನೋಡಿದೀರಾ? ಅದು ಸ್ಪ್ಲಿಟ್ ಪರ್ಸನಾಲಿಟಿ. ಅದು ಯಾವಾಗ ನಾಗವಳ್ಳಿ ಆಗುತ್ತೆ, ಯಾವಾಗ ಗಂಗಾ ಆಗುತ್ತೆ ಗೊತ್ತೇ ಆಗಲ್ಲ ನನಗೆ ಆ ಫಿಲ್ಮ್ ಅಲ್ಲಿ. ಆ ತರ ಒಂದು ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಅನ್ಕೊಳ್ಳಿ. ಒಂದು ಕ್ಯಾರೆಕ್ಟರ್ ಮದುವೆ ಆಗ್ತಿರೋ ಈ ಹುಡುಗಿ ಮದುವೆ ಕಾಯ್ತಾ ಇದ್ದಾಳೆ, ಅವಳು ಒಳಗಿರೋ ಇನ್ನೊಂದು ಕ್ಯಾರೆಕ್ಟರು ಅದು ನಾಗವಳ್ಳಿ ಇರ್ಬೋದು ಅಥವಾ ನಿಮ್ಮ ಗೂನಿ ಮಂತರ ಇರ್ಬೋದು, ವಾಟ್ ಎವರ್, ಒಂದು ವಿಚಿತ್ರವಾದ ಕ್ಯಾರೆಕ್ಟರ್ ಅದು. ಈ ಎರಡು ಕ್ಯಾರೆಕ್ಟರು ಆ ಹಸಿಮನೆ ಮೇಲೆ ಕೂತಿದೆ. ಏನಾಗ್ಬೋದಲ್ಲಿ ಅಂದ್ರೆ ಒಂದು ಫಾರ್ ಮ್ಯಾರೇಜ್, ಇನ್ನೊಂದು ಅಗೇನ್ಸ್ಟ್ ಮ್ಯಾರೇಜ್. ರೋಲ್ ಕ್ಯಾಮ್ರಾ, ಆಕ್ಷನ್. ಸರಿ, ಈ ಮದ್ವೆ ನಮ್ಗೆ ಇಷ್ಟ ಅಲ್ವಾ? ಆದ್ರೆ ನನಗೆ ಇಷ್ಟ ಇಲ್ಲ. ಇಲ್ಲ, ನಂಗೆ ಇಷ್ಟನೇ. ನೀವು ಬಲ್ವಂತಕ್ಕೆ ನನ್ನ ಮದ್ವೆ ಮಾಡ್ಕೊಂತಿದ್ದೀರಾ, ನಂಗೆ ಗೊತ್ತು. ಏನಂದೆ ನಾನು?
ಇಲ್ಲ ಮುಹೂರ್ತ ಮೀರೋಗ್ತಿದ್ಯಾ? ಹಾ ಬೇಡ ಅನ್ಬಿಡೋ ಇಲ್ಲ ಅಂದ್ರೆ ಏನಾಯ್ತು? ಯಾಕೆಲ್ಲರೂ ಗಾಬರಿ ಆಗಿದ್ದೀರಾ? ಹೇಳೋ ಹೇಳೋ ಯಾಕೆ ಮುಹೂರ್ತ ಮೀರೋಗ್ತಿದೆ ಅಲ್ವಾ? ತಾಳಿ ಕಟ್ತಿಲ್ಲ ಯಾಕೆಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದೀರಾ? ಏನಾಯ್ತು? ಏನೋ ಆಶ್ಚರ್ಯದಿಂದ ನೋಡ್ತಿದ್ಯಾ? ಹೇಳಿದ ಅರ್ಥ ಆಗಿಲ್ವಾ? ಚೆನ್ನಾಗಿ ಮಾಡಿದ್ರಿ. ಎರಡು ವೇರಿಯೇಷನ್ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಐ ಥಿಂಕ್ ಏನ್ ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಒಂದು ಸಾಫ್ಟ್ ಕ್ಯಾರೆಕ್ಟರ್ ಟು ದಿಸ್ ಅನ್ಬೀಟಬಲ್, ಅದೇನೋ ಅದ ಹೆಸರು ಏನಿರುತ್ತೋ ಅದು. ಬಟ್ ನನಗೆ ಐ ಥಿಂಕ್ ಸ್ವಲ್ಪ ಬಾಡಿನ ಯೂಸ್ ಮಾಡ್ಬೋದಾಗಿತ್ತು. ಬಿಕಾಸ್ ಇಟ್ಸ್ ನಿಮ್ಗೆ ಅದಕ್ಕೆ ಅಷ್ಟೊಂದು ಕಂಟ್ರೋಲಲ್ಲಿ ಇರಲ್ಲ ನೀವು. ಅಂದರೆ ಇವಾಗ ಇನ್ನೊಂದು ನೀವಲ್ಲದೆ ಒಂದು ಕ್ಯಾರೆಕ್ಟರ್ ನಿಮ್ಮ ಒಳಗಡೆ ಇದೆ ಅಂದರೆ ನಿಮ್ಮಷ್ಟೇ ಅದು ಆ ಒಂದು ಬೌಂಡ್ರಿ ಹಾಕೊಂಡಿದ್ರೆ ನೀವು ಅದ್ರಲ್ಲಿ ಇರಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಯು ಕುಡ್ ಹ್ಯಾವ್ ಯೂಸ್ಡ್ ಯೋರ್ ಬಾಡಿ ಲಿಟಲ್ ಮೋರ್. ಅದು ಆ ಸ್ಪ್ಲಿಟ್ ಇನ್ನ ಜಾಸ್ತಿ ಕಾಣಿಸ್ತಾ ಇತ್ತೇನೋ. ಬಟ್ ಅದರ್ ದ್ಯಾನ್ ದಟ್ ಇಟ್ ವಾಸ್ ಬ್ಯೂಟಿಫುಲ್. ಲೈಕ್ ಆ ಎರಡು ಟ್ರಾನ್ಸಿಷನ್ ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಥ್ಯಾಂಕ್ ಯು. ನಟಿಯರೇ, ನಿಮ್ಮೆಲ್ಲರಿಗಾಗಿ ಒಂದು ಗುಡ್ ನ್ಯೂಸ್ ಇದೆ. ವೈಟ್ ಗೋಲ್ಡ್ ವತಿಯಿಂದ ಮಹಾ ನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಈಗ ಸ್ವಾಗತಿಸಿ ಕುಡುಕನ ಹೆಂಡತಿಯಾಗಿ ಬಂದು ತನ್ನ ನಟನೆಯ ಕನಸನ್ನ ನನಸು ಮಾಡಿಕೊಂಡಂತ ಕಾರವಾರದ ಶ್ವೇತಾ ಭಾತ್. ಹೆಲೋ ಶ್ವೇತಾ, ನಮಸ್ತೆ. ಹೆಂಗಿದೆ ಕಾರವಾರದಲ್ಲಿ ರೆಸ್ಪಾನ್ಸು? ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅಂದ್ರೆ ನನ್ನ ಮನೇಲಂತೂ ಬೇರೆಯವ್ರ ಮನೆಗೆ ಹೋಗಿ ಟಿವಿ ಹಚ್ಚಿ ಜಿ ಕನ್ನಡ ಪ್ಲೇ ಮಾಡಿದ್ದಾರೆ, ನೋಡಿ ಅಂತ ಬರ್ತಾರೆ ಅಂತ. ಇಷ್ಟೊಂದು ಅಂದ್ರೆ ಅಲ್ಲಿ ಲೋಕಲ್ ಚಾನೆಲ್ಸ್ ಕೂಡ ನನ್ನ ಫ್ಯಾಮಿಲಿ ಜೊತೆ ಮಾತಾಡ್ಬೇಕು ಅಂತ ಮನೆಗೆ ಹೋಗಕ್ಕೆ ಆಸೆ ಪಡ್ತಿದ್ದಾರೆ. ಎಲ್ಲ ವೇಟಿಂಗ್, ನೆಕ್ಸ್ಟ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಏನಿರುತ್ತೆ, ನೀವು ನೋಡಿ ಅಂತೀನಿ ನಾನು. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ, ನಾವು ಕಾಯ್ತಾ ಇದೀವಿ. ಇನ್ಯಾರನ್ನು ಜಾಸ್ತಿ ಕಾಯಿಸೋದು ಬೇಡ. ನೈಸ್. ಎಷ್ಟು ಲಕ್ಷಣವಾಗಿ ಸಾಂಪ್ರದಾಯಿಕವಾಗಿ ಶ್ವೇತಾ ಅವರು ಒಂಥರ ಸೀರಿಯಲ್ ಉಟ್ಕೊಂಡು ಮುದ್ದ ಕಾಣ್ತಾ ಇದ್ರಿ. ಎಷ್ಟು ಮುದ್ದು ಅನ್ನೋದನ್ನ ಕೇಳೋಣ. ಅರುಣ್ ಅವರೇ, ನನಗೆ ಐ ಥಿಂಕ್ ಇಟ್ ವಾಸ್ ಅನ್ ಕಂಪ್ಲೀಟ್ ಪ್ಯಾಕೇಜ್. ಮೇಕಪ್ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೆ ನಿಮಗೆ, ಅದ್ರ ತಕ್ಕಂಗೆ ಕಾಸ್ಟ್ಯೂಮ್ ಕಾಂಪ್ಲಿಮೆಂಟ್ ಮಾಡ್ತಿದ್ದೆ, ಫೋಟೋಗ್ರಫಿ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಅದೆಲ್ಲದಕ್ಕೂ ನಿಮ್ಮ ಎಕ್ಸ್ಪ್ರೆಷನ್ನು, ನಿಮ್ಮ ಪೋಸ್ಚರ್ಸ್, ವೆರಿ ಪ್ರೆಸೆಂಟೇಬಲ್ ಫೋಟೋಸ್. ಇದು ಫಸ್ಟ್ ಟೈಮ್ ಅವರು ಮಹಾನಟಿ ಬಂದಿದ್ದಾರೆ, ಅದಕ್ಕೋಸ್ಕರ ಒಂದು ತೆಗೆದಿದ್ದು ಅನ್ನತ್ರ ಇಲ್ಲ. ವೆರಿ ವೆಲ್ ಪ್ರೊಫೆಷನಲ್, ಯಾರು ಆಕ್ಟರ್ ಅವ್ರಿಗೋಸ್ಕರ ಮಾಡ್ಕೊಂಡಿದ್ದಾರೆ ಒಂದು ಪೋರ್ಟ್ಫೋಲಿಯೋಗೆ ಅನ್ನೋಷ್ಟು ಚೆನ್ನಾಗಿ ಓವರ್ ಆಲ್ ಪ್ಯಾಕೇಜಿಂಗ್ ಆಗಿದೆ. ಅಂಡ್ ಗುಡ್ ಲಕ್ ಟು ಯು. ಓಕೆ, ಮಾಸ್ಟರ್ ಮೈಂಡ್ ರಮೇಶ್ ಸರ್. 20-25 ವರ್ಷ ಒಂದ್ ಮನೆಯಲ್ಲಿ ಬೆಳೆದಿರ್ತೀರಿ. ಅಪ್ಪ ಅಮ್ಮ ಅಣ್ಣ ತಂಗಿ, ಒಂದು ಪಾಯಿಂಟ್ ಬರುತ್ತೆ, ಮದುವೆ ಆಗ್ತೀರಿ, ಗಂಡನ ಮನೆಗೆ ಹೋಗ್ಬೇಕಾಗತ್ತೆ. ಒಂದ್ ದಿನದಲ್ಲಿ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಆ ಕ್ಷಣ ಜಸ್ಟ್ ಗೋ ಹೆಡ್, ಅವ್ರನ್ನ ಸಜೆಷನ್ ಇಟ್ಟು ಟ್ರೈ ಮಾಡಿ. ಡೈಲಾಗ್ ಹೇಳಬೇಕು ಅಂತ ಅನ್ಸಿದ್ರೆ ಹೇಳಿ. ರೋಲ್ ಕ್ಯಾಮ್ರಾ, ಆಕ್ಷನ್. ಅಮ್ಮ, ನನ್ನ ಎಷ್ಟು ಕಷ್ಟಪಟ್ಟು ಓದಿಸ್ದೆ, ಇಷ್ಟೆಲ್ಲ ಚೆನ್ನಾಗಿ ನೋಡ್ಕೊಂಡೆ. ಇವತ್ತಿನ ಬಿಟ್ಟೋಗ್ಬೇಕು ಅಂತಂದ್ರೆ ನನ್ನ ಮನ್ಸು ಯಾಕೋ ಕೇಳ್ತಿಲ್ಲ ಅಮ್ಮ. ಅಲ್ಲೇನೋ ನಾನು ಖುಷಿಯಾಗಿರ್ಬೋದು, ಆದ್ರೆ ನೀನೊಬ್ಳೆ ಅಮ್ಮ, ನನ್ ತೋಚ್ತಿಲ್ಲ ಅಮ್ಮ. ಕಡೆಟ್. ಓಕೆ, ಡೈಲಾಗ್ ಬಿಟ್ಬಿಡೋಣ. ಆ ಲಾಸ್ಟ್ ಮೊಮೆಂಟ್ ಆಫ್ ಎಕ್ಸ್ಪ್ರೆಷನ್ಸ್ ಮಾತ್ರ ಕೊಟ್ಟು ಏನ್ ಮಾಡ್ತಿರೋ ಮಾಡಿ. ಎಸ್ ಪ್ಲೀಸ್, ಒನ್ಸ್ ಮೋರ್ ಆಕ್ಷನ್.
Got it. ನಿಮ್ಗೇನ್ ಅನಿಸ್ತು ಡೈಲಾಗ್ ಜೊತೆ ಹೇಳಿದಾಗ ಫೀಲ್ ಆಯ್ತಾ ಅಥವಾ ಡೈಲಾಗ್ ಇಲ್ದೆ ನೀವು ಮಾಡಿದಾಗ ಫೀಲ್ ಆಯ್ತಾ? ಡೈಲಾಗ್ ಇಲ್ದೆ ಹೇಳ್ದಾಗ ಎಕ್ಸಾಕ್ಟ್ಲಿ ರಿಯಲ್ ಲೈಫ್ ಅಲ್ಲಿ ಆ ಇಮೋಷನ್ ಮಾತಾಡುತ್ತೆ ಅನ್ಸ್ದೆ. ಎಸ್ ಪ್ಲೀಸ್. ಸೆಕೆಂಡ್ ಒನ್ ನಂಗೆ ತುಂಬಾ ಇಷ್ಟ ಆಯ್ತು. ಡೈಲಾಗ್ ಪಾರ್ಟ್ ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಸೆಕೆಂಡ್ ಒನ್ ಎಕ್ಸ್ಪ್ರೆಷನ್ ಕೊಟ್ರಲ್ಲ ಅದೊಂದು ಸ್ವಲ್ಪ ಇಷ್ಟ ಆಯ್ತು. ಇನ್ನೂ ಇಂಪ್ರೂವೈಸ್ ಮಾಡ್ಬೋದಾಗಿತ್ತು ಅನ್ನಿಸ್ತು ನನಗೆ. ಬಟ್ ಓಕೆ, ನನ್ಗೆ ಸೆಕೆಂಡ್ ಒನ್ ಇಷ್ಟ ಆಯ್ತು. ಓಕೆ ಮ್ಯಾಮ್, ಇಫ್ ಯು ಡೋಂಟ್ ಮೈಂಡ್, ಅಕಸ್ಮಾತ್ ಈ ತರ ಸಿಚುವೇಶನ್ ಸಿನಿಮಾದಲ್ಲಿ ಬಂದು ಒಬ್ರು ಡೈರೆಕ್ಟರ್ ಆ ಸಿಚುವೇಶನ್ ಕೊಟ್ಟಾಗ ಅಮ್ಮನನ್ನ ಬಿಟ್ಟು ಹೋಗುವಂತ ಹುಡುಗಿಗೆ ಇಷ್ಟರಲ್ಲಿ ಪರ್ಫಾರ್ಮ್ ಮಾಡ್ಬೇಕು ಅಂತಾಗ ವಾಟ್ ಆರ್ ದ ಎಕ್ಸ್ಪ್ರೆಷನ್ಸ್, ಏನಾದ್ರು ಚಿಕ್ಕದಾಗ ಅವ್ರಿಗೆ ಹೇಳ್ಕೊಡಕ್ ಸಾಧ್ಯನಾ ಅಂತ? ಕಣ್ಣಲ್ಲೇ ಮಾತಾಡ್ಬೋದು. ಓಕೆ, ನಮ್ಮ ಲವರ್ ಇದ್ರೆ ಹೋಗಿ ಪ್ರೇಮ ಮ್ಯಾಮ್ ಹತ್ರಕ್ಕೆ ಹೋಗಿ ಪ್ಲೀಸ್. ಎಸ್ ಪ್ಲೀಸ್ ಪ್ರೇಮ, ಶಾಲ್ ವಿ? ಯಾ, ಆಕ್ಷನ್. Got it. ಸೊ ನೈಸ್. ನನಗೆ ನಿಜವಲ್ಲೂ ಸರ್ಪ್ರೈಸ್. ಇದ್ರಲ್ಲಿ ಏನು ನೀವು ಗಮನಿಸಿರಲ್ಲ ಗೊತ್ತಿಲ್ಲ, ಮಧ್ಯದಲ್ಲಿ ಅವಳು ಖುಷಿನೂ ಇದೆ, ಹೋಗ್ತಾಳೆ ಗಂಡನ ಮನೆಗೆ ಅಂತ ನಗು ಬರ್ತಾ ಇದೆ. ಒಂದ್ ಕಡೆ ಬಿಟ್ಟು ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅವ್ರಿಗೆ. ಲವ್ಲಿ. ಅಂದ್ರೆ ಇಟ್ಸ್ ಸೋ ಡಿಫಿಕಲ್ಟ್ ಜಸ್ಟ್ ಟು ಆಕ್ಟ್ ವಿತ್ ದಿಸ್. ಅವ್ರ ಒಂದು ಸೆಕೆಂಡ್ ಕೂಡ ಪ್ರೇಮ ಮ್ಯಾಮ್ ಅವರ ಕೈ ಮೂವ್ ಮಾಡ್ಲಿಲ್ಲ, ಅವರ ಶೋಲ್ಡರ್ಸ್ ಮೂವ್ ಮಾಡ್ಲಿಲ್ಲ, ನಥಿಂಗ್. ಜಸ್ಟ್ ದ ಫೇಸ್, ಜಸ್ಟ್ ದ ಐಸ್. ಅಂಡ್ ಅವ್ರು ಹೇಳ್ದಂಗೆ ನೋವು ಕಣ್ಣಲ್ಲಿ ಕಾಣಿಸಿದ್ರು ಕೂಡ ಅದು ಒಂದು ನೋವೇ ಅನ್ನೋದು. ಅವರು ಅಮ್ಮ ನೋಡ್ಬಿಟ್ಟು ಅಮ್ಮ ಅಳ್ತಿದ್ದಾರೆ, ಅಳ್ಬೇಡ ಅಂತ ಹೇಳ್ತಾರೆ ಅವರು. ಗೊತ್ತಿಲ್ಲ. ಇನ್ ಬಿಟ್ವೀನ್. ನೈಸ್ ಪ್ರೇಮ. ನಿಶ್ವಿಕಾ, ನನ್ ಕಡೆಯಿಂದ ಒಂದು ದೃಷ್ಟಿ ತೆಗಿ. Oh my God, so much to learn, ma'am. So much to learn. ಡೈರೆಕ್ಟ್ರೇ, ಒಂದು ಪಕ್ಕದಲ್ಲಿ ಮಹಾನಟಿ ಕೂತಿದ್ದಾರೆ. ನಾನು ಮೊನ್ನೆನೂ ಮೇಡಮ್ ಅದೇ ಹೇಳ್ತಿದ್ದೆ, ಒಂದು ಸಿನಿಮಾ ನನಗೆ ಅರ್ಥ ಆಯ್ತು, ಈ ಸಿನಿಮಾ ನೋಡಿ ಅಂತ ಥಿಯೇಟರ್ ನೋಡಿದಂತ ಫಸ್ಟ್ ಸಿನಿಮಾನೇ ಓಂ ಸಿನಿಮಾ. ಅದು ಬಿಟ್ರೆ ನಾನು ಕಾಲೇಜಲ್ಲಿದ್ದಾಗ ನನ್ನ ಲೈಫಲ್ಲಿ ಫಸ್ಟ್ ಎವರ್ ಬ್ಲ್ಯಾಕ್ ಟಿಕೆಟ್ ಸೇಲ್ ಮಾಡಿದ್ದೆ ನಾನು. ಕಪಾಲಿ ಥಿಯೇಟರ್ ಮುಂದೆ ನಾನು ಬ್ಲ್ಯಾಕ್ ಟಿಕೆಟ್ ಸೇಲ್ ಮಾಡಿ ಐ ಟಿಕೆಟ್ ಹೋದಂತ ಸಿನಿಮಾನೇ ಉಪೇಂದ್ರ ಸಿನಿಮಾ. ಅಷ್ಟು ಮೆಮೊರೀಸ್ ನನಗಿದೆ. ಅಂಡ್ ಒನ್ ಮೋರ್, ಐ ಡೋಂಟ್ ನೋ, ಇಟ್ಸ್ ವೆರಿ ವೆರಿ ಹೆವಿ ಟು ಸೇ, ಬಟ್ ನಮ್ಮ ತಂದೆ ಮಾಡಿದಂತ ಲಾಸ್ಟ್ ಸಿನಿಮಾ ಅದು ಮೇಡಮ್ ಅವ್ರ ಜೊತೆಗೇನೆ ಆಗಿದ್ದು. ಅದೇ ಲಾಸ್ಟ್ ಮೂವಿ, ಅದೇ ಫಸ್ಟ್ ಟೈಮ್ ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದು. ನನ್ನವಳು ಎಸ್ ನಾರಾಯಣ್ ಸರ್ ಡೈರೆಕ್ಟ್ ಮಾಡಿದ್ರು ಫಿಲಂ ಅದು, ನನ್ನವಳು ಅಂತ. ಅದು ತುಂಬಾ ಕಷ್ಟಪಟ್ಟು ಮಾಡಿದ್ರು ಆ ಸೀನ್ಸ್ ಎಲ್ಲ ಅವರು. ಯಾಕಂದ್ರೆ ಆಕ್ಸಿಜನ್ ಇಟ್ಕೊಂಡು ನನಗೆ ಬೇಜಾರಾಗ್ತಾ ಇತ್ತು ಒಂದ್ ಕಡೆ, ಎಷ್ಟು ದೊಡ್ಡ ಆರ್ಟಿಸ್ಟ್ ಇವರು ಅಂತ. ಬಟ್ ಅವರು ನೋಡಿದ್ಮೇಲೆ ಅದೇ ಫಸ್ಟ್ ಅಂಡ್ ಲಾಸ್ಟ್ ಅಂದ್ಮೇಲೆ ನನ್ಗೆ ಈಗಲೂ ತುಂಬಾ ಬೇಜಾರಾಗುತ್ತೆ. ಟ್ರೆಮೆಂಡಸ್ ಆಕ್ಟ್, ಸೀರಿಯಸ್ಲಿ. ಅಲ್ಲ, ಅವತ್ತು ಆಕ್ಸಿಜನ್ ನ ಉಸಿರನ್ನ ತಗೊಂಡು ಅವ್ರು ಪರ್ಫಾರ್ಮ್ ಮಾಡಿದ್ರು. ಇವತ್ತು ಕನ್ನಡಿಗರ ಉಸಿರಲ್ಲಿ ಅವರ ಹೆಸರು ನೆನಪಿದೆ. ಹಾಗೇನೆ ಇಂಥ ಅದ್ಭುತವಾದಂತಹ ಮಗನನ್ನ ಕೊಟ್ಟಿದ್ದಾರೆ, ತರುಣ್ ಅನ್ನುವಂತ ಅದ್ಭುತವಾದಂತಹ ಪ್ರತಿಭೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವತ್ತು ಸೆಲೆಬ್ರೇಟ್ ಮಾಡಿದ್ವಿ ಸುಧೀಂದ್ರ ಸರ್, ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ವಿ. ಹ್ಯಾಟ್ಸ್ ಆಫ್ ಟು ಯು. ಅಕ್ಕ, ನಿಮ್ ತರ ಆಂಕರ್ ಆಗ್ಬೇಕು ಅಕ್ಕ ಅಂತ ಹೇಳಿ ಮಹಾನಟಿ ಆಗೋದಕ್ಕೆ ಬಂದಿರೋದ ಮೂಡಬಿದ್ರೆಯ ಆರಾಧನಾ ಭಟ್. ಹಾಯ್ ಜೂನಿಯರ್. ಹಲೋ ಸೀನಿಯರ್. ಈಗ ನೀವ್ ಇಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತಂದ್ರೆ ಫೋಟೋ ಶೂಟ್ ಚೆನ್ನಾಗೇ ಬಂದಿರುತ್ತೆ ಅಂತ ಅರ್ಥ. ಯಾಕ್ರೋ ಫೋಟೋ? ವಾವ್. ನೈಸ್. ಮೂಡುಬಿದ್ರೆಯ ಮೀನು ಹೆಂಗನ್ಸ್ತು ನಿಶ್ವಿಕಾ? ಬ್ಯೂಟಿಫುಲ್. ಎವ್ರಿ ಫೋಟೋ ವಾಸ್ ಬ್ಯೂಟಿಫುಲ್. ಒಂದ್ರಲ್ಲಿ ಒಂದು ಎಕ್ಸ್ಪ್ರೆಷನ್, ಓಕೆ ವಾವ್, ಈ ಎಕ್ಸ್ಪ್ರೆಷನ್ ಕ್ಯೂಟ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಎಷ್ಟು ನಾಜೂಕಾಗಿ, ಎಷ್ಟು ಶೈ ಆಗಿ ಒಂದು ಫೋಟೋ. ಅದಾದ್ಮೇಲೆ ಆ ತಲೆ ಮೇಲೆ ಕೈ ಇಟ್ಕೊಂಡಿರೋ ಫೋಟೋ. ಸೊ ಒಂದಕ್ಕೆ ಒಂದು ಕಾಂಪ್ಲಿಮೆಂಟ್ ಮಾಡ್ತಾ ಹೋಯ್ತು. ಯು ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ತರುಣ್ ಅವರೇ, ಸೋ ಫಾರ್ ಒನ್ ಆಫ್ ದಿ ಬೆಸ್ಟ್ ಫೋಟೋ ಶೂಟ್ಸ್ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ನೋಡಿರೋದು. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು. ಅಂದ್ರೆ ಟೋಟಲಿ ನೀವು ಡಾಮಿನೇಟ್ ಮಾಡಿದೀರಾ. ಇದು ಫೋಟೋಗ್ರಾಫರ್, ಮೇಕಪ್, ಕಾಸ್ಟ್ಯೂಮ್ ಇದೆಲ್ಲಾನು ಬ್ಯಾಕ್ ಸೀಟ್ ತಗೋತಾ ಇದೆ. ಯು ಆರ್ ಡಾಮಿನೇಟಿಂಗ್ ದ ಹೋಲ್ ಪಿಕ್ಚರ್ಸ್. ಅಷ್ಟು Thank you, ಪಿಕ್ಚರ್ಸ್ ನೀವು sir. ಡಾಮಿನೇಟ್ ಆಗಿದೆ, ಬೇರೆ ಯಾವ್ದ್ರ ಮೇಲೂ ಗಮನ ಹೋಗ್ತಾ ಇಲ್ಲ. ಸೊ ಆಲ್ ಕ್ರೆಡಿಟ್ಸ್ ಟು ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಫೋಟೋಶೂಟ್ ಅಲ್ಲಿ ಮಾಡೆಲ್ಸ್ ಒಂದು ಫೋಟೋಶೂಟ್ ಇರುತ್ತೆ, ಆಕ್ಟ್ರಸ್ ಇನ್ನೊಂದು ಫೋಟೋಶೂಟ್. ಇದು ಆಕ್ಟ್ರಸ್ ಫೋಟೋಶೂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ನೀವು ಮಚ್. ಆಕ್ಟ್ರಸ್ ಒಂದು ಗೊತ್ತಾಗುತ್ತಾ, ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ, ಎಕ್ಸ್ಪ್ರೆಷನ್ಸ್ ಗೊತ್ತಾಗ್ತಿದೆ ನಿಮ್ ಫೇಸ್ ಅಲ್ಲಿ. ಗುಡ್ ಲಕ್ ಆನ್ ದಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ Yes. ಮಚ್. ಸೊ ಈ ಮಾತಿನ ಮಲ್ಲಿಗೆ ಏನ್ ಸಿಚುವೇಶನ್ ಸರ್? ಆ ಮಾತಿನ ಮಲ್ಲಿಗೆ ಕರೆಕ್ಟ್ ಅನ್ಸುತ್ತೆ ನನಗೆ. ನೀವು ಲಾಸ್ಟ್ ಟೈಮ್ ಹೇಳಿ, ಮೀನು ಒಂದ್ಸಲ ಹೇಳಿ. ಎಸ್, ಅದಕ್ಕೆ ಜಸ್ಟ್ ಆಪೋಸಿಟ್ ಹೋಗೋಣ. ಓಕೆ ಸರ್, ಓಕೆ, ಪ್ಲೀಸ್. ಯಾ, ವಾಲ್ಯೂಮ್ ಬಂದು ವಿಸ್ಪರ್ ಲೆವೆಲ್ ಇರಬೇಕು, ಪಿಸು ಮಾತಿನ ಲೆವೆಲ್ ಅಲ್ಲಿ ನೀವು ಮಾತಾಡಬೇಕು. ಓಕೆ. ನೀವು ಮಾತಾಡೋದು ಬೇರೆ ಯಾರು ಕೇಳಿಸ್ಬಾರ್ದು, ನೀವು ನಿಮ್ಮ ಬಾಯ್ ಫ್ರೆಂಡ್ ಇಬ್ರಿಗೆ ಕೇಳಿಸ್ಬೇಕು. ಏನೋ ಹೋಗ್ತಾ ಇದೆ, ದಟ್ ಇಸ್ ಯುವರ್ ಸಿಚುವೇಶನ್. ಓಕೆ, ಅಂದ್ರೆ ಬಾಯ್ ಫ್ರೆಂಡ್ ನ ಇಟ್ಕೊಂಡು ನಾನು ಬಾಯ್ escape ಫ್ರೆಂಡ್ ನ ಆಗಿ. ಕರ್ಕೊಂಡು ಎಸ್ಕೇಪ್ ಆಗ್ತಾ ಇದ್ದೀರಾ ಮದುವೆ ಮನೆಯಿಂದ. Okay, ನಂದೇ ಮದ್ವೆ, ಬಟ್ ನಾನ್ ನನ್ ಬಾಯ್ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. Yes. ನನ್ ಜೊತೆ ಮದ್ವೆ ಆಗಕ್ಕೆ ಇನ್ನೊಬ್ಬ ಇದಾನೆ ಆಲ್ರೆಡಿ. ಅಲ್ಲಿ ಕಾಯ್ತಾ ಇದ್ದಾನೆ ಅವನು. ಇವನ್ Okay, ಸಿಕ್ಕದ okay, okay. ಹಾ. ಕ್ಯಾಮೆರಾ ಟೈ ಕ್ಲೋಸ್. ಟೈಮ್ ಬೇಕಪ್ಪ? ಇಲ್ಲ ಸರ್, ರೆಡಿ. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಇವತ್ತಂತೂ ಪಕ್ಕ ಎಸ್ಕೇಪ್ ಆಗ್ಬೇಕು. ಎಲ್ಲಿದ್ಯಾ? ಬಾ ಬಾ ಬಾ, ಬೇಗ ಬಾ, ಬೇಗ ಬೇಗ ಬಾ. ಚಿನ್ನ ಎಲ್ಲ ಇದೆ, ಓಕೆ ಅಲ್ವಾ? ಮಾತಾಡ್ಬೇಡ, ಅಮ್ಮ ಗೊತ್ತಿಲ್ಲ. ಭಯ ಬೇರೆ ಆಗ್ತಾ ಇದೆ. ಏನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ಸಿಕ್ಬಿಟ್ರೆ ಇವಾಗ ಬಿಟ್ಟು ಹೋಗ್ತೀಯ ಅಂದ್ರೆ ಆಗಲ್ಲ. ನಿನ್ನೆ ಇಷ್ಟಪಟ್ಟಿದ್ದೀನಿ, ನಿನ್ನೆ ಮದ್ವೆ ಆಗ್ಬೇಕು. ಅವನೇ ಮದ್ವೆ ಆಗ್ಲಿ, ಆಗಲ್ಲ. ಚಿನ್ನ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಪ್ಲೀಸ್ ಕಣೋ. ಐ ಲವ್ ಯು ಸೋ ಮಚ್. Got it, lovely. ಹಂಗೆ ಮಾತಾಡ್ಸಿದ್ರೆ ಗೊತ್ತಾಗಲ್ಲ. ಆರಾಧನಾ, ಸರ್, ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್. ನ್ಯಾಚುರಲ್ ಆಕ್ಟರ್, ನ್ಯಾಚುರಲ್ ಆಕ್ಟರ್. ಥ್ಯಾಂಕ್ ಯು ಸರ್. ಆಸ್ ಅನ್ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು. ನನಗೆ Thank ಒಂದೇ you, ಇಶ್ಯೂ ಇದ್ದಿದ್ದು, ನನಗೆ ಯಾಕೆ ನೀವು ಕ್ಯಾಮ್ರಾ ಇಂದ ತಿರ್ಕೊಂಡು ಈ ಕಡೆ ಎಲ್ಲ ತಿರ್ಕೊಂಡಿದ್ರಲ್ಲ, ಯಾಕೆ ಅಂತ ಒಂದು ಗೊತ್ತಾಗಿಲ್ಲ ನನಗೆ. ನನ್ನ ಬಾಯ್ ಫ್ರೆಂಡ್ ಇಲ್ಲಿದ್ದ ಸರ್. ಅವನೆಲ್ಲರೂ ಇರ್ಲಿ, ಅಲ್ಲಿ ಲವರ್ ಬರ್ಕೊಂಡಿದೀವಿ ಬೆಳಗ್ಗೆಯಿಂದ ನಾವು, ಅದೇ ನಿಮ್ ಲವರ್ ಅಂತ. ಓಕೆ. ಲಕ್ಕಿಲಿ ನಾವು ನಾನು ಇಲ್ಲೂ ನೋಡ್ತಾ ಇರೋದಕ್ಕೆ ಇಟ್ ಇಸ್ ಕನ್ವೇಡ್ ಟೋಟಲ್. ಆ ಕಡೆನೂ ಹೋಗ್ಲಿಲ್ಲ ನೀವು, 3/4 ಇದ್ರಿ. ಯು ಆರ್ ಅ ನ್ಯಾಚುರಲ್ ಆಕ್ಟರ್ ಅಂಡ್ ಯು ಹ್ಯಾವ್ ಡನ್ ಗ್ರೇಟ್ ಜಾಬ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ ಮೈಂಡ್. ಎಕ್ಸಲೆಂಟ್ ಆರಾಧನಾ. ಥ್ಯಾಂಕ್ ಯು ಸರ್. ನೋಡಿ, ಇದೇ ಪರ್ಫಾರ್ಮೆನ್ಸ್ ನೀವು ವಾಯ್ಸ್ ಲೆವೆಲ್ ನಾರ್ಮಲ್ ಆಗಿದ್ಬಿಟ್ಟಿದ್ರೆ ಮಜಾನೇ ಸಿಗ್ತಾ ಇರಲಿಲ್ಲ. ಸೊ ಅದೇ ಪರ್ಫಾರ್ಮೆನ್ಸ್ ಒಂದು ವಾಯ್ಸ್ ಲೆವೆಲ್ ಮೇಲೆ ಸ್ವಲ್ಪ ಕೆಳಗೆ ಒಂದು ಸಣ್ಣ ಫೈನ್ ಟ್ಯೂನ್ ಮಾಡ್ಬಿಟ್ರೆ ಬೇರೆ ತರನೇ ಆಗ್ಬಿಡುತ್ತೆ ಅನ್ನೋ ಪ್ರೂಫೇ ಇದು. ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್. ಅಕ್ಕ, ಎಸ್, ಬೈಲಿಕ್ಕಿಲ್ಲ. ಸೊ ನಾನೇನು ಹೇಳಿಲ್ಲ, ಜಸ್ಟ್ 4 ಲೈನ್ಸ್. ಇವತ್ತಿದ್ದು ಫಸ್ಟ್ ರೌಂಡ್ ಆಗಿದ್ದಕ್ಕೋಸ್ಕರ ಒಂದು 4 ಲೈನ್ ಬರ್ದಿದ್ದೀನಿ. ಒಂದು ಹೇಳ್ಬಿಡ್ಲಾ? ನಮ್ ಜಡ್ಜಸ್ ಎಲ್ಲ ಸೂಪರ್ ಗುಡ್ ಅಂಡ್ ನಮ್ ಆಂಕರ್ ಅನುಶ್ರೀ ಅಂತೂ ಸ್ವೀಟ್ ಲಡ್ಡು. ಕಂಟೆಸ್ಟೆಂಟ್ಸ್ ಎಲ್ಲ ಒಬ್ಬೊಬ್ರು ಬೆಂಕಿ ಚಂಡು. ಸೊ ಇದು ನಮ್ಮ ಮಹಾನಟಿಯ ಫಸ್ಟ್ ರೌಂಡ್. ವೆರಿ ಗುಡ್. ಯು ಆರ್ ಅ ಟ್ರೂ ಫ್ರೆಂಡ್. ಐ ಲವ್ ದ ವೇ. ಆಮೇಲೆ ಚಪ್ಪಾಳೆ, ಆ ಎನರ್ಜಿ ಐ ಲವ್ ಅಕ್ಕ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು? 7:30 ಆದ್ಮೇಲೆ ಫುಲ್ ತುಟ್ಟಿ ಒಳಗೆ ಬಿಡುತ್ತೆ. ಆಮೇಲೆ ಸೂಪರ್ ಆಗಿ ಬಂದು ಕುಡ್ಕಿಯಾಗಿ ಬಂದು ಎಲ್ಲರಿಗೂ ಕಿಕ್ಕೇರಿಸಿದಂತಹ ಹುಡುಗಿ, ಸ್ವಾಗತಿಸಿ ಮೈಸೂರಿನ ರಿಯಾ ಬಗ್ರಿ. ರಿಯಾ, ಹಾಯ್. ಮನೇಲಿ ಆಕ್ಚುಲಿ ಎಷ್ಟು ಜನ ಇದ್ದೀರಾ ರಿಯಾ? ನಿಮ್ಮ ಮನೇಲಿ 6. ಇದು 1. ಹಂಗೆ ಯಾರ್ಯಾರು? ಅಜ್ಜಿ, ಅಪ್ಪ, ಅಮ್ಮ, ನಾನು, ಮಾನ್ಯತಾ ನನ್ನ ಫಸ್ಟ್ ತಂಗಿ, ಸಾನ್ವಿ ನನ್ನ ಸೆಕೆಂಡ್ ತಂಗಿ. ಓಹೋ, ಲವ್ಲಿ. ನಿಮಗೂ ನಿಮ್ಮ ಫಸ್ಟ್ ತಂಗಿಗೂ ಎಷ್ಟು ವರ್ಷ ಡಿಫ್ರೆನ್ಸ್? 7.
ಹಾ ಸೆಕೆಂಡ್ ತಂಗಿ 9, 10. ಏನು ಇಷ್ಟು ದೊಡ್ಡ ದೊಡ್ಡ ಡಿಫ್ರೆನ್ಸ್? ಅದು ಆಕ್ಚುಲಿ ಏನಾಯ್ತು ಅಂದ್ರೆ ನಾನು ಫಸ್ಟ್ ಹುಟ್ಟಿದಾಗ ಫುಲ್ ನಾಟಿ ಆಗಿದ್ದೆ. ಓಕೆ, ಅಂದ್ರೆ ಎಷ್ಟು ಅಮ್ಮ ಅಪ್ಪಂಗ್ ಸತಾಯಿಸ್ತಿದ್ದೆ ಅಂದ್ರೆ ಬೇರೆ ಮಗುನೇ ಬೇಡಪ್ಪ ನನ್ಗೆ ಇವಳೊಬ್ಳೆ ಸಾಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ರು. ಆಮೇಲೆ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಬಂದಾಗ ಯಾರಾದ್ರೂ ಬೇಕು ನನ್ಗೆ ಆಟ ಆಡಕ್ಕೆ ಅಂತ ಫುಲ್ ಇನ್ನ ಜಾಸ್ತಿ ಸತಾಯಿಸೋದು ಶುರು ಮಾಡಿದೆ. ನೀವು ಕಂಪನಿ ಬೇಕು, ಫುಲ್ ಲೋನ್ಲಿ ಆಗೋಗಿತ್ತು. ಸೊ ದಟ್ ಇಸ್ ವೈ ಐ ವಾಸ್ ಲೈಕ್ ಐ ನೀಡ್ ಅ ಬ್ರದರ್ ಅಂಡ್ ಸಿಸ್ಟರ್. ಆ ಥರ ಯುನೋ ಮತ್ತೆ ಜಾಸ್ತಿ ನಾಟಿನೆಸ್ ಮಾಡೋದು ನಂಗೆ ಬೇಕು ಅಂತ ಹಠ ಮಾಡೋದು ಸ್ಟಾರ್ಟ್ ಮಾಡಿದೆ. ಸೊ ಐ ಗಾಟ್ 1 ಸಿಸ್ಟರ್. ವಾವ್. ಹಾ, ಬಟ್ ಸೆಕೆಂಡ್ ಸಿಸ್ಟರ್ ಯಾಕೆ ಬಂದ್ರು? ಅದು ಫಸ್ಟ್ ಸಿಸ್ಟರ್ ಮತ್ತೆ ನನಗ್ ಬೇಕು ಅಂತ ಹೇಳಿದಾಗ ಸರ್ ಅವ್ರು ಕೇಳಿದ ತಕ್ಷಣ ಹಿಂಗ ಸರ್? ಇವ್ರದ್ದು ಏನಾಗುತ್ತೆ, 2ನೇ ತಂಗಿ ಆದ್ಮೇಲೆ ಅವ್ರ ಅಪ್ಪ ಅಮ್ಮನ ಹೇಳಿದ್ರು ಇನ್ನೇನು ಕೇಳ್ಬೇಡ ಅಮ್ಮ, ಇನ್ನೇನು ಕೇಳ್ಬೇಡ ಅಂತ ಹೇಳ್ಬಿಟ್ಟು ನಾಯಿ ಕೇಳ್ತೀನಿ. ನಾನು ಯಾವಾಗ್ಲೂ ಕೇಳ್ತಾನೆ ಇರ್ತೀನಿ. ನ್ಯಾಯ ಕೊಡಿಸ್ಬೋದು, ನಾಯಿ ಕೊಡ್ಸಕ್ಕಾಗಲ್ಲ, ಅದು ಬಹಳ ಕಷ್ಟ. ಒಂದು ನಾಯಿ ಕೊಡ್ಸಿ ಅಂತ ಕೇಳ್ತಾನೆ ಇರ್ತೀನಿ. ಇವಾಗ ಹೇಳ್ತಾರೆ ನೀವು 3 ಜನ ನಾಯಿ ಇದ್ದೀರಾ, ಅವ್ರಿಗೆ ನೋಡ್ಕೊಳ್ಳೋದು ಸಾಕಾಗಿದೆ, ಇನ್ನ ನಾಯಿ ಬೇಡಪ್ಪ ಮನೆಗೆ ನಮ್ಗೆ ಅಂತ ಹೇಳ್ತಾರೆ. ಇದು ಒಂದು ಅಪ್ಪ ಅಮ್ಮ ಕೊಡೋಂತ ಒಂದು ಕಾಮನ್ ಡೈಲಾಗ್. ಮನೆ ಕೋಟಿಗಳಾಗಿ ನೀವೇ ಇದ್ದೀರಾ, ನಿಮಗೆ ಯಾಕೆ ಇನ್ನೊಂದು ನಾಯಿ, ಅದು ಇದು. ಆದ್ರೆ ಆ ನಾಯಿ ಬಂದ್ಮೇಲೆ ನಾವು ಕಡೆಗಣಿಸ್ಬಿಡ್ತೀವಿ, ನಾವು ಫುಲ್ಲು ಕಡೆ. ಆದ್ರೆ ನಿಮ್ಮನ್ನ ಈಗ ನಾನು ನಿಜವಾಗ್ಲೂ ಸೈಡ್ ಕರ್ಕೊಂಡು ಹೋಗ್ತೀನಿ. ಯಾಕೆ ಹೇಳಿ? ಫೋಟೋ ನೋಡೋಣ, ಬನ್ನಿ. ಯಾವುದು ಕಲ್ಲ? ವಾಟರ್ಫಾಲ್. ಕುರ್ತಿಗಳ ಮಾಡೋದೇ ಅಂತಾನೆ ಅಲ್ವಾ ನಮ್ಗೆ ಈಗ ಇಂಟರ್ನೆಟ್ ಕೊಟ್ಟಿರೋದು, ಹ್ಯಾಂಗ್ ಓವರ್ ಫುಲ್ ಇಲ್ದೋಗ್ಲಿ ಅಂತ. ಇಟ್ ವಾಸ್ ದ ಬೆಸ್ಟ್. ನಾನು ಯಾರಿಗೂ ಮಿಸ್ಸೇ ಮಾಡ್ತಿಲ್ಲ ಮನೇಲಿ. ನಾನು ಇಲ್ಲೇ ಇರ್ತೀನಿ, ನಾನು ಮನೆಗೆ ಬರಲ್ಲ, ಆರಾಮಾಗಿ ನೀವೆಲ್ಲ ಇರಿ. ಅಲ್ಲ, ಇಡೀ ದಿನ ನಿಮ್ದೇ ಫೋಟೋ ಶೂಟ್ ಮಾಡಕ್ಕಾಗತ್ತಾ? ಪಾಪ ಅವ್ರ ಸ್ಟುಡಿಯೋದಲ್ಲಿ 4-5 ಜನ ಅಲ್ಲಿ ವೈಟಿಂಗ್ ಎಲ್ಲಿದ್ರು. ತರುಣ್ ಅವರೇ, ಹೆಂಗನ್ಸ್ತು ಈ ಫೋಟೋ ಶೂಟು? ಈ ವಿಡಿಯೋ ನೋಡಿದ್ಮೇಲೆ ಆ ಫೋಟೋಸೇ ಮರ್ತೋಯ್ತು ನನಗೆ. ಈ ವಿಡಿಯೋನೇ ತಲೆಯಲ್ಲಿದೆ. ಇನ್ನ ನನಗೆ ಯಾವ್ದೋ ಇದು ಲಕ್ಸ್ ಸೋಪ್ ಆಡ್ ಎಲ್ಲ ಬರುತ್ತೆ ಗೊತ್ತಾ? ನೀರ್ ಹತ್ರ ಇಟ್ಕೊಂಡೆಲ್ಲ ಹಿಂಗ್ ಮಾಡ್ತಾರೆ. ಹೌದು, ಲಕ್ಸ್ ಸೋಪ್. ವೆರಿ ಫೋಟೋಜೆನಿಕ್ ಯು ಆರ್ ರಿಯಾ, ವೆರಿ ಫೋಟೋಜೆನಿಕ್ ಯು ಆರ್. ಮಾಡರ್ನ್ ಆಗಿರ್ಲಿ, ಇಂಡಿಯನ್ ಆಗಿರ್ಲಿ, ಎರಡಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಕಿಡ್ ಇನ್ ಯು ಆಲ್ಸೋ ಇಟ್ಸ್ ಲುಕಿಂಗ್ ನೈಸ್ ದೇರ್. ಕೀಪ್ ಇಟ್ ಗೋಯಿಂಗ್. ಗುಡ್ ಲಕ್. ಸೊ ನೀನ್ ಅಕಸ್ಮಾತ್ ಏನಾದ್ರೂ ಈ ವಾಟರ್ ಫಾಲ್ ಇದ್ದಿದ್ರೆ, ಆ ವಾಟರ್ ಫಾಲ್ ಕೆಳಗಡೆ ನೀವು ನೀರಲ್ಲಿ ಆಟ ಆಡ್ತಾ ಯಾವ ಹಾಡು ಹಾಡಿರ್ತಿದ್ರಿ? Every night in my dreams I see you, I feel you. That is how I know you. Go on. ಅದೇ ನನ್ ಬರುತ್ತೆ. ಏನಂದ್ರೆ ಇದೇ ಹಾಡನ್ನ ಕನ್ನಡದಲ್ಲಿ ಹೇಳಿದ್ರೆ ಹೆಂಗಿರುತ್ತೆ? ಎಲ್ಲ ರಾತ್ರಿ ನನ್ ಕನ್ಸಲ್ಲಿ ನಾನು ನಿನ್ನಗ್ ನೋಡ್ದೆ, ನಾನು ನಿನ್ನ ಸ್ಪರ್ಶ ಮಾಡ್ದೆ, ಆದ್ದರಿಂದ ನನಗ್ ನೀನು ಗೊತ್ತು. ಹೋಗ್ತಾ ಇರು. ಹೇಳ್ಬಾರ್ದಿತ್ತು ಆದ್ರೂ ನಾನ್ ಕೇಳ್ದೆ. ಈಗ ನಾವು ಮಾಸ್ಟರ್ ಮೈಂಡ್ ಜೊತೆ ಕೇಳೋಣ ಏನ್ ಸಿಚುವೇಶನ್ ಇರುತ್ತೆ ಅಂತ. ಮಾಸ್ಟರ್ ಮೈಂಡ್ ಇವರು ಬಹಳ ಎಂಟರ್ಟೈನಿಂಗ್ ರಿಯಾ. Very, very. ಅಬ್ಸಲ್ಯೂಟ್ಲಿ ರಿಯಾ. ಸೊ ಐ ಥಿಂಕ್ ವಿ ಶುಡ್ ಗಿವ್ ಅ ವೆರಿ ಎಂಟರ್ಟೈನಿಂಗ್ ಸೀರೆ ಆತರ ಇರ್ಬೇಕಲ್ವಾ? ಓಕೆ ರಿಯಾ, ಇದು ಒಬ್ಬನು ಮದುವೆ ಆಗ್ಬೇಕಾಗಿತ್ತು. ಓಕೆನಾ, ಹುಡುಗಿನ ಹುಡುಕಾಯ್ತು. ಆಮೇಲೆ ಜಾತಕ ನೋಡಿದ್ರೆ ಅದ್ರಲ್ಲೇನೋ ದೋಷ ಅಂತೆ. ಯಾರನ್ನ ಮದುವೆ ಆಗ್ತಾನೋ ಅವ್ರಿಗೆ ಏನೋ ಅನಾಹುತ ಆಗುತ್ತೆ ಅಂತ. ಈ ಅಲಯನ್ಸ್ ಬಿಡಕ್ಕೂ ಇಷ್ಟ ಇಲ್ಲ. ಸೊ ಯಾರೋ ಪುರೋಹಿತನ ಕೇಳೋರೊಳಗೆ ಏನಿಲ್ಲ,
ಸುಮ್ನೆ ಒಂದು ಮದುವೆ ಮಾಡಿಸ್ಬಿಡಿ. ಯಾವ್ದು ಬಾಳೆ ಮರಕ್ಕೆ ತಾಳಿ ಕಟ್ಟಿಸ್ಬಿಡಿ. ಅದು ಫಸ್ಟ್ ವೈಫ್ ಆಗುತ್ತೆ, ಅದಕ್ಕೇನು ಅನಾಹುತ ಆಗುತ್ತೆ, ಆಮೇಲೆ ಇವ್ರಿಗೇನು ಆಗಲ್ಲ ಅಂತ ಆತರ ಮಾಡಿದ್ರು. ಸಾರಿ ಸರ್ ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಿ ಸರ್ ಸಾರಿ. ನನಗೆ ಸಣ್ಣದಾಗ ಒಂದು ಆಡಿಯನ್ಸ್ ಆಗಿ ಒಂದು ಸಿಚುವೇಶನ್ ನೆನಪಾಯ್ತು ಸರ್. ನೀವು ಹೇಳ್ತಿದ್ದಂಗೆ ಅವಳು ಪೆಟ್ ಅಂತ ಹೇಳ್ತಿದ್ಲಲ್ಲ ಸರ್, ಅವಾಗ ಆ ನಾಯಿ ಜೊತೆನೆ ಮದುವೆ ಮಾಡ್ಸೋದು ಹೆಂಗಿರುತ್ತೆ ಸರ್ ಅದು? ಫಾರ್ ಎಂಟರ್ಟೈನ್ಮೆಂಟ್ ಸೇಕ್ ಓಕೆ. ಯಾ ನಾಯಿ ಯಾ ಅಕ್ಸೆಪ್ಟ್ ದ ಸಿಚುವೇಶನ್ ಅಷ್ಟೇ, ನಟ ಆದ್ಮೇಲೆ ಅಷ್ಟೇ. Yes. ಓಕೆ ಬಾ. ಎಸ್ ರೆಡಿ. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಹಲೋ ಧನ್ಯ, ನಾಳೆ ನನ್ನ ಮದುವೆ, ಅದು ಒಂದು ನಾಯಿ ಜೊತೆ. ನಾನು ಏನ್ ಮಾಡ್ಲಿ, ನನಗೆ ಅರ್ಥನೇ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಾಯಿ ಕೈಲಿ ತಾಳಿ ಹೇಗ್ ಕಟ್ಟಿಸ್ಲಿ? ಅದಲ್ದೆ ಸರಿ ಬಿಡಪ್ಪ, ನಾನೇ ಕಟ್ತೀನಿ ಅಂದ್ರೂ ಎಲ್ ಕಟ್ಲಿ? ನನಗೆ ಅದೇ ಅರ್ಥ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ? ಕರೆಕ್ಟ್. ಓಕೆ, ಇಟ್ಸ್ ಫನಿ ನೋ. ಎಸ್, ಯುವರ್ ಒಪಿನಿಯನ್ಸ್ ಪ್ಲೀಸ್. ಸಾರ್ ಹೇಳಿದ್ದೇನ್ ಕಾನ್ಸೆಪ್ಟ್? ಅವರು ನಾಯಿ ತಾಳಿ ಕಟ್ಟಬೇಕು ಅಂದ್ರು, ಇವ್ರು ನಾನ್ ತಾಳಿ ಕಟ್ತೀನಿ ಅಂತಿದ್ದಾರೆ. ನನಗೆ ಯಾರು ಫಾಲೋ ಮಾಡ್ಬೇಕು ಏನು ಗೊತ್ತಾಗ್ಲಿಲ್ಲ. ಒಂದೇ ನನಗೆ ಅರ್ಥ ಆಗಿದ್ದೇನು ಅಂದ್ರೆ, ಮಿಸ್ಟೇಕ್ ಮಾಡಿದ್ರು ಕಾನ್ಫಿಡೆಂಟ್ ಆಗಿ ಮಾಡ್ತಾರೆ ಇವರು ಅನ್ನೋದು ಮಾತ್ರ ನನಗೆ ಕ್ಲೀನ್ ಆಗಿ ಗೊತ್ತಾಗೋಯ್ತು ಅಷ್ಟೇ. ವಾಟ್ ಎವರ್ ದ ಕಾನ್ಸೆಪ್ಟ್ ವಾಸ್, ಯು ಆರ್ ಅ ಗ್ರೇಟ್ ಎಂಟರ್ಟೈನರ್. ಗ್ರೇಟ್ ಎಂಟರ್ಟೈನರ್. ದಟ್ ಈಸ್ ಆಲ್ಸೋ ನಾಟ್ ಈಸಿ ಜಾಬ್. ಗುಡ್ ಲಕ್ ಟು ಯು. ಎಸ್ ಮಿಸ್ಟರ್ ದುಶ್ಯಾಸನ, ಡೋಂಟ್ ಇರಿಟೇಟ್ ಅಂತ ಮಾಡಲ್ ದ್ರೌಪದಿಯಾಗಿ ಮಿಂಚಿದಂತಹ ಬೆಂಗಳೂರಿನ ಚಂದನ. ಚಂದನ ತುಂಬಾ ಚಂದ ಕಾಣ್ತಾ ಇದ್ದೀರಾ ಹೆಸರಿಗೆ ತಕ್ಕಂಗೆ. ಫೋಟೋನು ಅಷ್ಟೇ ಚೆನ್ನಾಗಿತ್ತ ಅಂತ ನೋಡೋಣ. ಫೋಟೋ ಪ್ಲೀಸ್. ಸೂಪರ್. ಒಂದ್ ಕಡೆ ಬ್ಲಾಕ್ ಡ್ರೆಸ್ ಹಾಕೊಂಡು ಟ್ರೋಫಿ ತರ ಕಾಣ್ತಾ ಇದ್ರಿ, ಇನ್ನೊಂದ್ ಕಡೆ ಸಿಂಪಲ್ ಆಗಿ ಸಲ್ವಾರ್ ಹಾಕೊಂಡು ಕ್ಯೂಟ್ ಆಗಿ ಕಾಣ್ತಾ ಇದ್ರಿ. ಓಕೆನಾ ಪ್ರೇಮ ಮ್ಯಾಮ್? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು ಮ್ಯಾಮ್. ವೆರಿ ಫಸ್ಟ್ ಫೋಟೋ ಶೂಟ ನಿಮ್ದು? ಇಲ್ಲ, ಐ ಟ್ರೈಡ್. ನಾನು ಆರ್ಟಿಸ್ಟ್ ಆಗ್ಬೇಕನ್ನೋವಾಗ ಸ್ವಲ್ಪ ಬ್ರೈಡಲ್ ಶೂಟ್ಸ್ಗೆ ಹೋಗಿ ಅಟ್ಲೀಸ್ಟ್ ಅಲ್ಲಿ ಫೋಟೋ ಸಿಗುತ್ತೆ ಅನ್ನೋ ಥರ ಐ ಟ್ರೈಡ್, ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಎರಡರಲ್ಲೂ ಚೆನ್ನಾಗಿ ಕಾಣಿಸ್ತೀರಾ. ಬಟ್ ನನ್ಗೆ ಚೂಡಿದಾರಲ್ಲಿ ತುಂಬಾ ಇಷ್ಟ ಆಯ್ತು, ಆ ಮುಗ್ಧತೆ ಇತ್ತು, ಚೆನ್ನಾಗಿತ್ತು ಅದರಲ್ಲಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ ಮೈಂಡ್. ಯಾವ ಸಿಚುವೇಶನ್ ಕೊಡೋಣ, ಏನ್ ಸಿಚುವೇಶನ್ ಕೊಡೋಣ, ಎಲ್ಲ ಮದುವೆ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಸೊ ತಾಳಿ ಕಡೆ ಕೂತ್ರಿ, 1 ಗಂಟೆ ಹಾಕಿದಾನೆ, ಹೋಗ್ಬಿಟ್ಟ ಯಾವ್ದೋ ಕಾರಣಕ್ಕೆ ಅಂತ ಇಟ್ಕೊಳ್ಳಿ. ಈಗೇನ್ ಮದುವೆ ಆಗಿದ್ಯಾ ಇಲ್ವಾ, ಹಾಫ್ ಬೇಕ್ಡ್ ಆಯ್ತು ಮದುವೆನೆ ಅಲ್ವಾ? ಇದನ್ನೇ ಸಿಚುವೇಶನ್ ಇಟ್ಕೊಳ್ಳಿ. ನಿಮ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ನಿಮ್ ಡಯಲಾಗ್ಸ್ ಹೇಗಿರುತ್ತೆ, ಯಾರ ಹತ್ರ ಹೇಳ್ಕೊಳ್ತಿದ್ದೀರಾ, ನಿಮ್ ಫ್ಯಾಮಿಲಿ ಎಲ್ಲ ಇದೆ ಅಲ್ಲಿ. ನೋಡೋಣ. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ಅಲ್ಲಮ್ಮ, ಅಳುನ ನಂಗೆ ಅಳು ಬರ್ತಿಲ್ಲ. ನೀನ್ ಹೇಳಿದಕ್ಕೆ ನಾನು ಮದ್ವೆ ಆಗಕ್ಕೆ ಒಪ್ಕೊಂಡೆ. ಈಗ ನನ್ ಮದ್ವೆ ಆದ್ನಮ್ಮ, ಈ ತಾಳಿಗ್ ಬೆಲೆ ಇದ್ಯಾ? ನಂಗ್ ಭಯ ಆಗ್ತಿದೆ. ಅಲ್ಲ, ನಾನು ಯಾರಾದ್ರೂ ಬೇರೆಯವ್ರ ಮದ್ವೆ ಆಗ್ತಾರೆ ತಾನೆ? ನಾನು ಇಲ್ಲೇ ಹಿಂಗೆ ಇದ್ಬಿಡ್ತೀನ? ಅವ್ರ ಬಗ್ಗೆ ಯೋಚನೆ ಮಾಡ್ಬೇಡ ನೀನು, ನನ್ ಬಗ್ಗೆ ಮಾತಾಡಮ್ಮ. ನೀನ್ ಹೇಳ್ದಂತ ನನ್ ಮದ್ವೆಗೆ ಒಪ್ಕೊಂಡೆ ತಾನೆ? ಇವಾಗ ಏನಂತ ಹೇಳು. ಅವ್ನ್ ಸತ್ತೋದಮ್ಮ. ಈಗ ನನ್ ಜೀವನ, ನನ್ ಕನ್ಸು. ಇಂಥ ಆರಂಭಕ್ಕೆ ಇಲ್ಲಿ ಏನು ಕಾರಣ ಅರ್ಥವಾಗುವುದಿಲ್ಲ.
ನಿಶ್ವಿಕಾ? ಚಂದ್ರ, ನನಗೆ ಎವ್ರಿ ಟೈಮ್ ನೀವು ಕ್ವೈಟ್ ಆಗಿದ್ದು ಬೆರಿ ಎಕ್ಸ್ಪ್ರೆಸ್ ಮಾಡಿದ ಪಾರ್ಟ್ಸ್ ತುಂಬಾನೇ ಇಷ್ಟ ಆಯ್ತು. ಸ್ಪಾಂಟೇನಿಟಿಯಿಂದ ಏನ್ ಬರುತ್ತೋ ಅದನ್ನ ಹೇಳ್ತಾ ಹೋದ್ರಿ. ಬಟ್ ಎಲ್ಲೆಲ್ಲಿ ನೀವು ಡೈಲಾಗ್ ಹೇಳ್ದೆ ಕಮ್ಯುನಿಕೇಟ್ ಮಾಡ್ತಿದ್ರು ಅದು ತುಂಬಾ ಚೆನ್ನಾಗಿತ್ತು. So it was good. Your expressions are really good. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಚಂದನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಮುಂದಿನ ನಟಿಯನ್ನ ಬರಮಾಡಿಕೊಳ್ಳೋಣ. ಇವರು ಮೆಗಾ ಆಡಿಷನ್ ನಲ್ಲಿ ಹವ್ಯಕ ಭಾಷೆ, ಮಂಡ್ಯ ಭಾಷೆ, ಬೆಂಗಳೂರು ಭಾಷೆ ವರಸೆಯನ್ನ ತೋರಿಸಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತ ಶಿರಸಿಯ ವಿನಯ ನಿತ್ಯಾನಂದ. ಫೋಟೋಶೂಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಒಂದ್ಸಲಿ ನೋಡೋಣ. ನಿಮ್ಮ ಫೋಟೋಸ್ ಎಲ್ಲ ಹೆಂಗ್ ಬಂತು ಅಂತ. ಖಂಡಿತ. ಓಕೆ, ಫೋಟೋಸ್ ಪ್ಲೀಸ್. ಏನಂತೀರಾ ನಿಶ್ವಿಕಾ? ಪ್ರತಿ ಫೋಟೋಲು ನೀವು ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ರಿ. ಲುಕ್ ವೆರಿ ನೈಸ್. ಅಂಡ್ ನಿಮ್ ಪಾಸ್ಚರ್ ಆಗಿರ್ಬೋದು, ಯಾವಾಗ್ಲೂ ಅಪ್ರೈಟ್ ಆಗಿದ್ರಿ. ನಮ್ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿದ್ರೆ ಅದ್ರಲ್ಲೇ ಅರ್ಧ ಐ ಥಿಂಕ್ ಫೋಟೋ ಶೂಟ್ ಮುಗ್ದೋಗ್ಬಿಡುತ್ತೆ. ಐ ರಿಯಲಿ ಲೈಕ್ ದ ಫೋಟೋಸ್. ಗುಡ್ ಜಾಬ್. ಥ್ಯಾಂಕ್ ಯು ಮ್ಯಾಮ್. ಪ್ರೇಮ ಮ್ಯಾಮ್? ನನಗೆ ಓವರಾಲ್ ಇಷ್ಟ ಆಯ್ತು. ಆ ಲೈಟ್ ಅಲ್ಲಿ ನಿಂತ್ಕೊಂಡಿರೋ ಫೋಟೋ ಶೂಟ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಏನ್ ಸಿಚುವೇಶನ್ ಸರ್? ಅದೇ ಅಂಬಾನಿ ಮದುವೆ ಕಂಟಿನ್ಯೂ ಮಾಡೋಣ. ನಿಮ್ಮನ್ನ ಯಾರು ಇನ್ವೈಟ್ ಮಾಡಿಲ್ಲ, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ನೀವು ಕದ್ದು ಒಳಗೋಗ್ಬಿಟ್ಟಿದ್ದೀರಾ. ಅದನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಒಂದ್ ಕಡೆ ಅಲ್ಲಿ ಇರುವಂತ ಅದ್ಭುತವಾದಂತ ಬಫೆ ಫುಡ್, ಯಾರು ಬಂದ್ರು ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದೀರಾ. ಜಸ್ಟ್ ಹ್ಯಾವ್ ಫನ್. ರೆಡಿ ಸರ್, ರೆಡಿ. ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಅಯ್ಯ, ಯಾರ್ದು ಮದ್ವೆ ಇದ್ದಂಗದೆ. ಓ ಗೌಡ್ರೆ, ಮತ್ತೆ ಹೇಗಿದ್ದೀರಾ? ನಾನ್ ಯಾರಂತ ಗೊತ್ತಾಗಿಲ್ವಾ? ಇದೇ ಗೌಡ್ರೆ, ಪಕ್ಕದೂರೋಳು. ಅದೇ ಮದ್ವೆ ಅಂತ ಕರೆದ್ರಲ್ವಾ, ನಮ್ಮನೆಗೂ ಇನ್ವಿಟೇಷನ್ ಬಂದಿತ್ತು. ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮತ್ತೆ ಮನೆ ಕಡೆ ಎಲ್ಲ ಸೌಖ್ಯವಾ? ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಿ ನಡೀತಾ ಅದ? ಸರಿ ಗೌಡ್ರೆ, ಉಳ್ದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಈ ಯಾಕೋ ಡೌಟಲ್ಲೇ ನೋಡಂಗವನಲ್ಲ, ಈ ಅಪ್ಪ ಏನು ಗೊತ್ತಾಗೋಯ್ತಾ ನಾನೇ ಬಂದ್ಬಿಟ್ಟಿವ್ನಿ ಅಂತ. ಇರಲಿ, ಅವ್ನು ಬಂದಾಗ ನೋಡ್ಕೊಳ್ಳೋಣ. ಇದೇನಿದು? ಓ, ಬಾಸುಂದಿನ. ಇರಲಿ, ನನಗೊಂದು 2 ಪ್ಲೇಟು ಈಗ ಕೊಟ್ಬಿಡ್ರು. ಆಮೇಲೆ ಒಂದು 2 ಸಲ ಪಾರ್ಸಲ್ ಕೊಟ್ಬಿಡು ಕಣ. ನಾನು ತೊಗೊಂಡೋಗ್ಬಿಡ್ತೀನಿ. ನನ್ನ ಮಕ್ಕಳೆಲ್ಲ ನಿನ್ನ ಹೆಸರು ಹೇಳ್ಕೊಂಡು ಹಂಗೆ ಕುಣಿದಾಡ್ಬಿಡ್ತವೆ. ಬರಲಾ? ಸರಿ, ಬರ್ತೀನಿ. ಪ್ಯಾಕ್ ಮಾಡಿ ಇಕ್ಕಿಡು. ಹೋಗೋ ಮುಂಚೆ ತಗೊಂಡೋಗ್ತೀನಿ, ಆಯ್ತಾ? ಓಕೆ, ಅರುಣ್ ಅವರೇ. ಸಾರ್ ಹೇಳಿದ್ದು, ನೀವೊಂದು ಮದ್ವೆ ಮನೆಗೆ ಹೋಗ್ತೀರಾ, ನಿಮಗೆ ಕರ್ದೇ ಇಲ್ಲ, ಇನ್ವಿಟೇಷನ್ ಕೊಟ್ಟೇ ಇಲ್ಲ, ಅಲ್ಲಿ ಗೇಟ್ ಕ್ರಾಶ್ ಮಾಡ್ತೀರಾ. ಅಲ್ಲೊಂದು ಚಿಕ್ಕ ಎಕ್ಸಾಂಪಲ್ ಕೊಟ್ರು. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಯು ಟ್ರೈಂಗ್ ಟು ಅವಾಯ್ಡ್ ಪೀಪಲ್ ದೇರ್. ಯಾರು ಹಿಡಿದು ಬಿಡ್ತಾರೋ ನನ್ನ ಏನೋ, ಅಲ್ಲಿ ಹೋಗ್ತಾ ಇರ್ತಾರೆ, ಊಟಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಸೇಮ್ ನೀವ್ ಏನ್ ಮಾಡಿದ್ರಿ ಅದನ್ನೊಂದು ಚೂರ್ ಟ್ಯೂನ್ ಮಾಡ್ಕೋಬೇಕಾಯ್ತು. ನೀವ್ ಹಿಂಗ್ ಹೋಗ್ತಾ ಇದ್ದೀರಾ, ಹಾ ಕೊಟ್ರೆ ನಾನ್ ಗೊತ್ತಾಗ್ಲಿಲ್ವಾ ಅಂದ್ರೆ ಅವ್ನು ನಿಮ್ಮನ್ನ ಕರ್ದ, ನೀನ್ ಯಾರಮ್ಮ ಅಂತ ಕೇಳ್ದ, ಆಮೇಲೆ ನೀವು ಅದಷ್ಟು ಹೇಳ್ಬೇಕಾಗಿತ್ತು ಅಲ್ವಾ? ಇಲ್ಲ ನೀವೊಂದು ಆಟಿಟ್ಯೂಡ್, ಇವಾಗ ನೀನು ನಾನು ಯಾರು ಗೊತ್ತಲ್ಲ, ಗಂಡಿಂದ ದೊಡ್ಡಮ್ಮನ ಮಗಳು ಅಂತಂದ್ರೆ ಸುಪೀರಿಯರ್ ಆಗೋದ್ರಿ. ಅಣ್ಣ ನೀನ್ ಹೆಸರು ಎತ್ಕೊಂಡ್ ಬದುಕ್ತಾರ ಕೊಡೋಣ 2 ಅಂದ ತಕ್ಷಣ ಮತ್ತೆ ನೀವು ಅಲ್ಲಿಂದ ಡ್ರಾಪ್ ಆಗಿ ಕ್ಯಾರೆಕ್ಟರ್ ಇಂದ ಆಚೆ ಬರ್ತೀರಾ ನೀವು. ಇಲ್ಲ ನೀವು ಅಲ್ಲಿಗಾರು ಸ್ಟಿಕ್ ಆನ್ ಆಗ್ಬೇಕು, ಇಲ್ಲ ಈ ಲೆವೆಲ್ ಎಲ್ಲಾರು ಸ್ಟಿಕ್ ಆನ್ ಆಗ್ಬೇಕು. ಬಟ್ ಆಕ್ಟಿಂಗ್ ವೈಸ್ ವಾಟ್ ಎವರ್ ಯು ಕನ್ವೇಡ್, ಯು ಡಿಡ್ ಇಟ್ ವೆರಿ ನೈಸ್ಲಿ. ಥ್ಯಾಂಕ್ ಯು ತರುಣ್ ಅವರೇ. ಮಾಸ್ಟರ್ ಮೈಂಡ್ ರಮೇಶ್ ಸರ್. ಇಲ್ಲಿ ಆಕ್ಚುಲಿ ಹೋದ್ ಸಲ ಯಾಕೆ ಅಷ್ಟು ನೀಟಾಗಿ ಬಂತು ಅಂದ್ರೆ, ಸ್ಕ್ರಿಪ್ಟ್ ಎಲ್ಲ ರೆಡಿ ಇತ್ತು, ಡೈಲಾಗ್ಸ್ ಎಲ್ಲ ನಿಮ್ಗೆ ಗೊತ್ತಿತ್ತು. ಇವತ್ತು ನೀವೇ ಪಾಪ ಇಮ್ಯಾಜಿನ್ ಮಾಡ್ತಿದ್ರ, ಮೈಂಡ್ ಬೇರೆ ಓಡ್ತಾ ಇದೆ, ಏನ್ ಹೇಳ್ಬೇಕು ಅಂತ ಒಂದ್ ಕಡೆ, ಇನ್ನೊಂದ್ ಕಡೆ ಆಕ್ಟಿಂಗ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ ಪ್ರಾಬ್ಲಮ್. ಬಟ್ ನಾವ್ ಎಕ್ಸರ್ಸೈಸ್ ಮಾಡ್ತಿರೋದೇ ನಿಮ್ಮ ಇಮ್ಯಾಜಿನೇಷನ್ ಓಪನ್ ಮಾಡಕ್ಕೆ. ಆಗ ಆ ನಿಟ್ಟಿನಲ್ಲಿ ಓಕೆ. ಬಟ್ ತರುಣ್ ಹೇಳಿದ ಪಾಯಿಂಟ್ ಪರ್ಫೆಕ್ಟ್. ಅದು ಒಂದು ಸಿಚುವೇಶನ್ ಕರೆಕ್ಟ್ ನೀವು ಅರ್ಥ ಮಾಡ್ಕೊಂಡ್ರೆ, ಯು ಟ್ರೈಂಗ್ ಟು ಹೈಡ್. ಸೊ ಅದು ಮುಂದಿನ ಸಲ ಆ ತರ ಕರೆಕ್ಟ್ ಮಾಡ್ಕೊಂಡು ಹೋಗೋಣ. ಗುಡ್ ಲಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಮೇಶ್ ಸರ್. ಥ್ಯಾಂಕ್ ಯು ವಿನಯ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದಿನ ನಟಿ ಅವರ ಫೋಟೋ ಶೂಟ್ ಹೇಗಿತ್ತು, ಅವರು ಸಿನಿಮಾ ಕ್ಯಾಮೆರಾ ಮುಂದೆ ಹೇಗೆ ಅಭಿನಯ ತೋರಿಸ್ತಾರೆ ಅಂತ ತಿಳ್ಕೊಳ್ಳ ಸ್ವಾಗತಿಸಿ, ವೇಟಿಂಗ್ ಲಿಸ್ಟ್ ಅಲ್ಲಿದ್ದು ಆಯ್ಕೆಯಾದಂತಹ ದಾವಣಗೆರೆಯ ಅರ್ಚಕರ ಕುಟುಂಬದ ದೇವಸೇನಾ. ದೇವಸೇನಾ, ನಿಮ್ಮ ಫೋಟೋ ಶೂಟ್ ಹೆಂಗಿತ್ತು ನೋಡೋಣ? ಖಂಡಿತ ನೋಡೋಣ. ದೇವಸೇನಾ ಫೋಟೋಸ್ ಪ್ಲೀಸ್.
ಫೋಟೋ ಶೂಟ್ ಸೂಪರ್ ಆಗಿದೆ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅದ್ರ ಬಗ್ಗೆ ರಿವ್ಯೂಸ್ ಏನು ಅಂತ ಕೇಳೋಣ, ಓಕೆನಾ ತರುಣ್ ಅವರೇ? ಸ್ಟಾರ್ಟಿಂಗ್ ಅದೇನು ಕಾನ್ಸೆಪ್ಟ್ ವೈಸ್ ಅಲ್ಲಿ ಏನು ಫೋಟೋ ಶೂಟ್ ಆಗಿತ್ತಲ್ಲ ಅದು ತುಂಬಾ ಚೆನ್ನಾಗಿದೆ. ಇಫ್ ಯು ಕ್ಯಾನ್ ಪ್ಲೇ ಬ್ಯಾಕ್ ಲಾಸ್ಟ್ ಒಂದು 2 ಫೋಟೋಸ್. ಇದೊಂದು ಎಕ್ಸಾಕ್ಟ್ ಒಂದು ಪೋಸ್ಚರ್ ಕ್ಲೀನ್ ಆಗಿ ಅದು ಕ್ಯಾರಿ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ನೀವು ಅದು 2 ಫೋಟೋಗೂ ಹಂಗೆ ತಗೊಂಡು ಪಕ್ಕದಲ್ಲಿ ಸುದರ್ಶನ್ ಸಿಲ್ಕ್ಸ್ ಅಂತ ಹಾಕಿ ನಾಳೆ ಬೆಳಗ್ಗೆ ಪೇಪರ್ ಆಡ್ ಕೊಟ್ಬಿಡ್ಬೋದು. ನೀವು ಅಷ್ಟು ಪರ್ಫೆಕ್ಟ್ ಆಗಿ ತೆಗ್ದಿರೋಂತ 2 ಸ್ಟಿಲ್ ಅದು ಅಲ್ಲಷ್ಟು ಏನ್ ಕಾಣಿಸ್ತಾ ಇದೆ ಅದು ನಿಮ್ ಟ್ಯಾಲೆಂಟ್. ಸೊ ಇನ್ ದಿಸ್ ಯು ಆರ್ ಡೂಯಿಂಗ್ ವೆರಿ ನೈಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಮೇಶ್ ರೈಟ್, ದೇವಸ್ಥಾನ ಆಲ್ರೆಡಿ ನೀವು ಲಾಸ್ಟ್ ಟೈಮ್ ನಿಮ್ ಪರ್ಫಾರ್ಮೆನ್ಸ್ ನೋಡಿದ್ವಿ. ಆ ಮೂಡಲ್ಲಿ ಹೇಗ್ ಮಾಡ್ತೀರಾ ನಮ್ಗೆ ಗೊತ್ತು. ಓಕೆ, ಲೆಟ್ಸ್ ಟ್ರೈ ಸಮಥಿಂಗ್ ಎಲ್ಸ್. ಎಲ್ರು ಮದುವೆ ಡ್ರೆಸ್ ಅಲ್ಲಿ ಇರೋದ್ರಿಂದ ಅದೇ ಒಂದ್ ಮದುವೆ ಮಂಟಪನೇ ಇಟ್ಕೊಳ್ಳೋಣ. ಓಕೆ, ಒಂದ್ ಮದುವೆ ಮಂಟಪ. ಈ ವರದಕ್ಷಿಣೆಗೋಸ್ಕರ ಒಂದ್ ದೊಡ್ಡ ಗಲಾಟೆ ನಡೀತಾ ಇದೆ. ನೀವು ಆಡಿಯನ್ಸ್ ಅಲ್ಲಿ ಕೂತಿದ್ರ, ಮದುವೆ ನೀವು ಗೆಸ್ಟ್ ಆಗಿ ಬಂದಿರೋದು, ವಿಶ್ ಮಾಡಕ್ ತಡ್ಕೊಳಕ್ ಆಗ್ತಿಲ್ಲ. ಇದೇನ್ ಅನ್ಯಾಯ ರೀ ಇದು? ಯಾವ ಶತಮಾನದಲ್ಲಿ ಇದೀವಿ ನಾವು? ಈಗಲೂ ಹೆಣ್ಮಕ್ಳು ವರದಕ್ಷಿಣೆ ಕೊಡ್ಬೇಕಾ? ಒಳ್ಳೆ ಕಥೆ ಆಯ್ತಲ್ಲ ಅಂತ ನಿಮ್ಗೆ ತಡ್ಕೊಳಕ್ ಆಗ್ತಿಲ್ಲ. ಯು ಜಸ್ಟ್ ಗೆಟ್ ಅಪ್. ಅಲ್ಲಿ ಯಾರು ಇದಾರೋ ಕೇರೇ ಮಾಡ್ತಿಲ್ಲ. ನಿಮ್ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡಿ. ಓಕೆ ಸರ್. ರೋಲ್ ಕ್ಯಾಮ್ರಾ, ರೋಲಿಂಗ್ ಆಕ್ಷನ್. ನಿಲ್ಸಿ. ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀರ ನೀವೆಲ್ಲ? ಹ? ಅಲ್ಲ, ನಾನು ಆಗ್ಲೆಯಿಂದ ನೋಡ್ತಾನೆ ಇದ್ದೀನಿ. ಪಾಪ ಆ ಹೆಣ್ಣೆತ್ತವ್ರ ಮೇಲೆ ಅಷ್ಟು ನಿಮ್ ದೌರ್ಜನ್ಯ ತೋರಿಸ್ತಾ ಇದ್ದೀರಲ್ಲ. ನೀವ್ ಏನ್ ಕಡ್ದ್ ಕಟ್ ಹಾಕಿದೀರಾ? ಸಾರಿ, ಕ್ಯಾನ್ ಯು ಸ್ಟಾರ್ಟ್ ಅಗೈನ್? ಎಸ್ ದೇವಸೇನಾ, ಲೈಕ್ ರಿಯಲ್ ಲೈಫ್. ಓಕೆ, ಕ್ಯಾಮ್ರಾ ರೋಲ್, ಆಕ್ಷನ್. ಯೋ ನಿಲ್ಸಯ್ಯ, ಸಾಕು. ಅಲ್ಲ, ಆಗಿಂದ ಬೇಜಾನ್ ಮಾತಾಡ್ತಿದ್ದೀರಲ್ಲ. ಮರ್ಸಿಡೀಸ್ ಬೆನ್ಸ್ ಕೊಡ್ಸಿಲ್ಲ, ಬೀರು ಕೊಡ್ಸಿಲ್ಲ, ಬಂಗಾರ ದುಂಗ್ರ ಹಾಕಿಲ್ಲ ಅಂತ ನೀವ್ ಆ ಹೆಣ್ಮಗಿಗೆ ಏನೆಲ್ಲ ಕೊಟ್ಟಿದ್ದೀರಾ? ಅಲ್ಲ, ಹೆಣ್ಮಕ್ಳ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮದುವೆ ಮಾಡೋದೇ ಹೆಚ್ಚು. ಅಂಥದ್ರಲ್ಲಿ ಈಗಿನ ಕಾಲದಲ್ಲಿ ನಿಮಗೆ ವರದಕ್ಷಿಣೆ ಬೇರೆ ಕೊಡ್ಬೇಕಾ? ಮದ್ವೆ ಮಂಟಪದಲ್ಲಿ ಆ ಹೆಣ್ಣು ಮಗು ಮದ್ವೆನ ಅರ್ಧಕ್ಕೆ ನಿಲ್ಸಿದಿರಲ್ಲ, ನಾಳೆ ಆ ಮಗು ಭವಿಷ್ಯ ಏನಾಗುತ್ತೆ? ನೀವಿವತ್ತೆಲ್ಲ ಬದಲಾಗೋ ಮನುಷ್ಯರೇ ಅಲ್ಲ. ಇಲ್ಲ ನೋಡಮ್ಮ, ನೀನೇನು ಹೆದರ್ಕೋಬೇಡ, ನಾನ್ ನಿನ್ ಜೊತೆಗಿರ್ತೀನಿ. ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ರೆ ಕಾನೂನ್ನ ಕೈಗೆತ್ಕೋಬೇಕು. ಇದಕ್ಕೆಲ್ಲ ಕಾನೂನು ಸಹಾಯ ತಗೊಂಡು ಇವ್ರಗಳ ಮೇಲೆ ಕೇಸ್ ಹಾಕಿದ್ರೆ ನಿಮ್ಮ ಅಪ್ಪ ಅಮ್ಮ ಖರ್ಚು ಮಾಡಿದಾರಲ್ಲ, ಪ್ರತಿ ಪೈಸೆನೂ ಬಡ್ಡಿ ಸಮೇತ ಕಕ್ಕಬೇಕು ನನ್ನ ಮಕ್ಕಳು. ನಡಿಯಮ್ಮ, ನಾನಿದ್ದೀನಿ. ಕಟ್ ಇಟ್ ಪ್ಲೀಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಡೈರೆಕ್ಟ್ರೆ ನಿಮ್ಗೆ ಹೇಗೆ ಅನ್ಸ್ತು? ದೇವಸೇನ ಅವರೇ, ಇದ್ರಲ್ಲಿ 2 ಐ ಥಿಂಕ್ ಎಲ್ಲರಿಗೂ ಕಲಿಬೇಕಾಗಿರೋಂಥದ್ದು. ನೀವು ಫಸ್ಟ್ ಒಂದು ಆಕ್ಟ್ ಶುರು ಮಾಡ್ತೀರಾ. ಕಟ್ ಹೇಳಿದ್ರು ಸರ್, ನೀವೇನೊಂದು 30 ಸೆಕೆಂಡ್ಸ್ ಆಗಿರಲಿಲ್ಲ, ಕಟ್ ಹೇಳಿದ್ರು. ಅದು ಟೆಕ್ನಿಕಲ್ ಇಶ್ಯೂ ಆಗಿತ್ತು. ನಾವು ಅನ್ಕೊಂಡ ಕ್ಯಾಮ್ರಾ ಫೋಕಸ್ ಏನೋ ಮಿಸ್ ಆಗಿರುತ್ತೆ, ಅಥವಾ ನಾವು ಅನ್ಕೊಂಡಿದ್ದ ಪೊಸಿಷನ್ ಕ್ಯಾಮ್ರಾ ಬಂದಿರಲ್ಲ. ಆಕ್ಟರ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರಬಹುದು. ಟೆಕ್ನಿಕಲ್ ಇಶ್ಯೂ ಆದಾಗ ಅಗೇನ್ ವಿ ಹ್ಯಾವ್ ಟು ಸ್ಟಾರ್ಟ್. ಅದೇನು ಮಾಡಕ್ಕಾಗಲ್ಲ. ಎಲ್ಲಾ ಟೈಮು ಆಕ್ಟರೇ ಫಾಲ್ಟ್ ಮಾಡ್ತಾರೆ, ಅವಾಗ ಮಾತ್ರ 1 more ಆಗುತ್ತೆ ಅನ್ನೋದಲ್ಲ, ಟೆಕ್ನಿಕಲಿನೂ ಆಗುತ್ತೆ. ಸೊ ನಿಮಗೆ ಆತರ ಆದ ತಕ್ಷಣ 1 more, ಇಟ್ ಇಸ್ ನಾಟ್ ಟು ಗೆಟ್ ಪ್ಯಾನಿಕ್. ಕಟ್ ಅಂದ್ರೆ ಹೌದಾ, ಓಕೆ, ನೀವೇನೋ ಫಿಕ್ಸ್ ಆಗಿದ್ರೆ ಮಾಡ್ಬೇಕು ಅಂತ. ಸೊ ಅಲ್ಲೇ ನಿಮ್ ಫೋಕಸ್ ಇರ್ಬೇಕು. ಸೆಕೆಂಡ್ ಪಾಯಿಂಟ್, ನಾನು ಹೇಳಿದೆ ನಿಮಗೆ 3/4 ಇದೆ ನಿಮಗೆ. ನೀವೇನ್ ಮಾಡಿದ್ರಿ, ಮಾತಾಡ್ತಾ 2-3 ಹೆಜ್ಜೆ ಮುಂದೆ ಬಂದ್ಬಿಟ್ರಿ. ಸ್ಟೇಜ್ ಗಾದ್ರೆ ಅದು ಹೋಗುತ್ತೆ, ಓಕೆ. ವೆನ್ ಇಟ್ ಕಮ್ಸ್ ಟು ಅ ಕ್ಯಾಮರಾ, ಸೊ ಅದಕ್ಕೆ ಹೇಳಿದ ನಾನು ಮಿಡ್ ಲೆಂತ್ ಅಂತ ಬಂದಾಗ ನೀವು ಇನ್ಕ್ಲೂಡಿಂಗ್ ಯುವರ್ ಹ್ಯಾಂಡ್ ಮೂವ್ಮೆಂಟ್ಸ್, ಏನಯ್ಯ ನೀನು ಅನ್ನೋ ಜಾಗದಲ್ಲಿ ಏನಯ್ಯ ನೀನು ಇಷ್ಟು ಬರ್ಬೇಕು. ಹಿಂಗ ಅಂದ ತಕ್ಷಣ ಹ್ಯಾಂಡ್ ಕಟ್ ಆಗ್ಬಿಡುತ್ತೆ. ಅದನ್ನ ಇಲ್ಲೂ ಹೇಳ್ಬೋದು, ಆ ಎನರ್ಜಿನ ಇಲ್ಲೂ ತರಬಹುದು. ಅರ್ಥ ಆಗ್ತಿದೆ ನಿಮಗೆ? ಅದು ಮಾಡಬೇಕಾಗಿತ್ತು. ಫಾರ್ ಸ್ಟೇಜ್ ಇಟ್ಸ್ ಅ ವಾವ್ ಪರ್ಫಾರ್ಮೆನ್ಸ್. ಫಾರ್ ಕ್ಯಾಮ್ರಾ ನೆಕ್ಸ್ಟ್ ಟೈಮ್ ಕೀಪ್ ಎವ್ರಿಥಿಂಗ್ ಇನ್ ದಿಸ್ ಮೈಂಡ್. ಶೋರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ತರುಣ್ ಅವರೇ. ಸೂಪರ್ ದೇವಸೇನ. Thank you, ma'am. Thank you so much. ಸೂಪರ್. ನಟಿಯರೇ, ನಿಮ್ಮೆಲ್ಲರಿಗಾಗಿ ಒಂದು ಗುಡ್ ನ್ಯೂಸ್ ಇದೆ. ವೈಟ್ ಗೋಲ್ಡ್ ವತಿಯಿಂದ ಮಹಾ ನಟಿ ವಿಜೇತರಿಗೆ ಸಿಗಲಿದೆ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು. ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಮೊಟ್ಟ ಮೊದಲನೇ ಸಲ 16 ನಟಿಯರು ಸಿನಿಮಾ ಕ್ಯಾಮ್ರಾ ಮುಂದೆ ನಿಂತು ನಟಿಸಿದ್ದಾರೆ. ಸೊ ಜಡ್ಜಸ್ ಕಡೆಯಿಂದ ಒಳ್ಳೊಳ್ಳೆ ಟಿಪ್ಸ್ ಇನ್ಪುಟ್ಸ್ ಎಲ್ಲ ಸಿಕ್ಕಿದೆ. ಸೊ ಅದು ಎಲ್ಲರಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿಯನ್ನ ಕಾಣೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಗುಡ್ ಜಾಬ್ ಗರ್ಲ್ಸ್, ಗುಡ್ ಜಾಬ್. ಈಗ ಗಿಫ್ಟ್ ಹ್ಯಾಂಪರ್ಸ್ ಗಳನ್ನ ಕೊಡುವಂತಹ ಸಮಯ. ಸ್ಪರ್ಶ್ ಮಸಾಲಾ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್
ಧನ್ಯಶ್ರೀ ಅವರಿಗೆ ಸಿಗ್ತಾ ಇದೆ ಸ್ಪರ್ಶ್ ಮಸಾಲಾ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸ್ಪರ್ಶ್ ಮಸಾಲಾ, ರುಚಿಕರ ಅಡುಗೆಗಾಗಿ ಶುದ್ಧತೆಯ ಸ್ಪರ್ಶ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, KR ಪುರಂ, ನಾಗರಬಾವಿ ಇವರ ಕಡೆಯಿಂದ ಪರ್ಫಾರ್ಮರ್ ಆಫ್ ದ ವೀಕ್. ಆರಾಧನಾ ಅವರಿಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, KR ಪುರಂ, ನಾಗರಬಾವಿ ಇವರ ಕಡೆಯಿಂದ 10,000 ರೂಪಾಯಿಗಳ ಗಿಫ್ಟ್ ವೌಚರ್. ವೈಟ್ ಗೋಲ್ಡ್ ಕಡೆಯಿಂದ ಗೋಲ್ಡನ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಪವರ್ಫುಲ್ ಝೀನಲ್ಲಿ ಸೋನಿ ಅವರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ಕಡೆಯಿಂದ 10,000 ರೂಪಾಯಿ ಮೌಲ್ಯದ ಗೋಲ್ಡ್ ಕಾಯಿನ್. ವೈಟ್ ಗೋಲ್ಡ್ .ಮನಿಗೆ ಭೇಟಿ ನೀಡಿ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಿ ತಕ್ಷಣ ಹಣ ಪಡೆಯಿರಿ. ಮತ್ತೆ ಮುಂದಿನ ವಾರ ಸಿಗೋಣ. ಇದು ಲಕ್ಸ್ ಕೋ ಪ್ರೆಸೆಂಟ್ಸ್ ಮಹಾನಟಿ, ಕೋ-ಪಾರ್ಟ್ ಬೈ ಗೋಲ್ಡ್ ವಿನ್ನರ್ ರಾಮರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಸ್ಪೆಷಲ್ ಪಾರ್ಟ್ನರ್ ಸ್ಪರ್ಶ್ ಮಸಾಲಾ, ಸುದರ್ಶನ್ ಫ್ಯಾಮಿಲಿ ಸ್ಟೋರ್, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ಹ್ಯಾಟ್ಸ್ ಅಂಡ್ ಕಟ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ಮುಂದಿನ ವಾರದ ಮಹಾನಟಿಯಲ್ಲಿ.